ಮುಂದೆ ನಾರದರು ಆ ಕುಬೇರನ ಮಕ್ಕಳನ್ನು ಶಪಿಸಿದ ಕಾರಣ ಏನು ಅನ್ನತಕ್ಕಂತಹ ವಿಚಾರವನ್ನು ಪರಮಯೋಗೀಂದ್ರರಾದ ಶುಕಬ್ರಹ್ಮರನ್ನು ಪರೀಕ್ಷಿತ್ ಮಹಾರಾಜ ಕೇಳ್ತಾ ಇದ್ದಾನೆ. ಆ ವಿಷಯವನ್ನು ಪರಿಶೀಲಿಸೋಣ. నారదుండేల శపించెను వార వృక్షత్వమునకు వచ్చిన పనికింగారణమెయ్యది యోగికులారాధ్య ఎరుంగ జపమయ్య ವಿನಿಯೇದನ್. ಹೇ ಮಹಾನುಭಾವ, ಈ ಲೋಕದಲ್ಲಿ ಎಲ್ಲ ಮಹಾಯೋಗಿಗಳು ಸಹ ನಿನ್ನನ್ನು ಆರಾಧಿಸ್ತಾರೆ. ಶುಕಬ್ರಹ್ಮರನ್ನು ಎಲ್ಲ ಯೋಗೀಂದ್ರರು ಕೂಡ ಆ ಶುಕಯೋಗಿಗಳು ಅವರು ಹೊಂದಿದ್ದಂತಹ ಆ ಬ್ರಹ್ಮಜ್ಞಾನವನ್ನು ಪಡೀಬೇಕು ಅನ್ನತಕ್ಕಂಥ ಒಂದು ಹಂಬಲದಲ್ಲಿ ಎಲ್ಲ ಯೋಗೀಂದ್ರರು ಕೂಡ ಈ ಶುಕಬ್ರಹ್ಮರನ್ನು ಪ್ರಾರ್ಥನೆ ಮಾಡ್ತಾರೆ, ಆರಾಧಿಸ್ತಾರೆ. ನೀವೇ ನಿಮ್ಮನ್ನು ಆರಾಧಿಸ್ತಾರೆ ಅಂತ ಇಲ್ಲ ಪರೀಕ್ಷಿತ್ ಮಹಾರಾಜ ಶುಕಬ್ರಹ್ಮರಿಗೆ ಹೇಳ್ತಾ ಇದ್ದಾರೆ, ಯೋಗಿ ಕುಲಾರಾಧ್ಯ ಅಂತ. ನೀವು ನನ್ನ ಸಂಶಯಗಳನ್ನು ತೊಲಗಿಸಬಲ್ಲಿರಿ. ಆ ಯಕ್ಷರನ್ನು ನಾರದ ಏನಕ್ಕೆ ಶಪಿಸಿದ್ದಾರೆ? ನಾರದ ಮಹರ್ಷಿಗಳು ಯಾಕೆ ಶಾಪ ಕೊಟ್ಟರು? ಶಾಪಕ್ಕೆ ಕಾರಣ ಏನು ಅಂತಂತ ಕೇಳ್ತಾ ಇದ್ದಾರೆ. ಅನಿನ ಶುಕುಂಡಿಟ್ಲನಿಯೇ ಮುನ್ನು ಕುಬೇರುನಿ కొడుకులిరువురు శంకర కింకరులై యహంకరించి వెండికొండ మీద విరుల తోటలం పాడెడి చేడియలం గూడికొని కరేణు సంగతంబులైన ఏనుంగుల భంగి సురంగంబులైన మందాకిని తరంగంబులం గ్రీడింప నారదుండు వచ్చినన్ అచ్చెలువలు సెచ్చర వలువలు ధరించిరి. మదిరాపాన పరవశులు కావున వారలిరువురు వివస్త్రులై మెలంగుచున్న నా మునీశ్వరుండు సూచి శపించువాడై ప్రతీతంబగు ಗೀತಂಬುವಾಡೆ ವಿನುಮು. ಶುಕ ಮಹರ್ಷಿಗಳನ್ನು ಕೇಳಿದ, ಯಾಕೆ ಶಾಪ ಕೊಟ್ಟರು ನಾರದ ಮಹರ್ಷಿಗಳು ನಳಕುಬೇರರಿಗೆ? ಯಕ್ಷಪುತ್ರರವರಿಬ್ಬರು ಕುಬೇರನ ಮಕ್ಕಳು, ಅವ್ರಿಗೆ ಯಾಕೆ ಶಾಪ ಬಂದಿತು ಅನ್ನತಕ್ಕಂಥದ್ದನ್ನು ಕೇಳ್ತಾರೆ. ಆಗ ಶುಕ ಮಹರ್ಷಿಗಳು ಈ ರೀತಿಯಾಗಿ ಹೇಳ್ತಾರೆ. ಮುನ್ನು ಕುಬೇರುನಿ కొడుకులిరువురు ಶಂಕರ ಕಿಂಕರುಲೈ ಅಹಂಕరించి. ಕುಬೇರನೇ ಶಂಕರನಿಗೆ ಪರಮಾಪ್ತ ಮಿತ್ರ, ಭಕ್ತ ಕೂಡ. ಅವನ ಮಕ್ಕಳು ಶಂಕರ ಕಿಂಕರರಾಗಿರ್ತಾರೆ. ಅಂದರೆ ಯಕ್ಷರಾಜನಾದ ಕುಬೇರನ ಮಕ್ಕಳು ಪರಮಶಿವನ ಅನುಗ್ರಹ ಪಡೆದಿರ್ತಕ್ಕಂತಹ ಅವರು ಅವರ ಅನುಚರರಾಗಿರ್ತಾರೆ ಶಂಕರನಿಗೆ. ಆದ್ದರಿಂದ ಅವರಿಗೆ ಸ್ವಲ್ಪ ಸ್ಥಾನಬಲದಿಂದ ಗರ್ವ ಬಂದಿರುತ್ತೆ. ಅಹಂಕರಿಸಿ ಏನು ಮಾಡ್ತಾರೆ? ವೆಂಡಿಕೊಂಡ ಮೀದ ವಿರುಳ ತೋಟಲಂ ಪಾಡೆಡಿ ಚೇಡಿಯಲಂ ಗೂಡಿಕೊನಿ. ವೆಂಡಿಕೊಂಡ ಅಂತಂದರೆ ಆ ಕೈಲಾಸ ಪರ್ವತದ ಮೇಲೆ ತೋಟಗಳಿತ್ತು. ಆ ತೋಟಗಳಲ್ಲಿ ಪಾಡೆಡಿ ಚೇಡಿಯಲಂ ಗೂಡಿಕೊನಿ. ಪಾಡೆಡಿ ಚೇಡಿಯಲು ಅಂದರೆ ಗಂಧರ್ವ ಕನ್ನಿಕೆಯರು. ಅವರು ಗಾನಕ್ಕೆ, ಗಂಧರ್ವ ಕನ್ನಿಕೆಯರು ಗಾನಕ್ಕೆ ಪ್ರಸಿದ್ಧಿ. ಆ ಹಾಡತಕ್ಕಂತಹ ಗಂಧರ್ವ ಕನ್ನಿಕೆಯರನ್ನು ಕೂಡಿಕೊಂಡು ಕರೇಣು ಸಂಗತಂಬುಲೈನ ಏನುಂಗುಲ ಭಂಗಿ. ಕರೇಣು ಅಂತಂದರೆ ಹೆಣ್ಣ ಆನೆಗಳ ಜೊತೆಯಲ್ಲಿ ಕೂಡಿದಾಗ ಮದ ಹೆಚ್ಚಾಗಿರತಕ್ಕಂತಹ ಗಂಡಾನೆಗಳಿಗೆ ಬೇರೆ ಯಾವುದೂ ಗಮನಕ್ಕೆ ಬರೋದಿಲ್ಲ. ಆ ರೀತಿಯಾಗಿ ಸುರಂಗಂಬುಲೈನ ಮಂದಾಕಿನಿ ತರಂಗಂಬುಲಂ ಕ್ರೀಡಿಂಪ. ಆ ಸುರನದಿಯಾದ ಮಂದಾಕಿನಿ ನದಿಯಲ್ಲಿ ಜಲಕ್ರೀಡೆ ಆಡ್ತಾ ಇರ್ತಾರೆ ಅವರಿಬ್ಬರು, ಕುಬೇರನ ಇಬ್ಬರು ಮಕ್ಕಳು. ಆಗ ಅವರು ಜಲಕ್ರೀಡೆ ಆಡ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿಗೆ ನಾರದರು ಬರ್ತಾರೆ. ತ್ರಿಲೋಕ ಸಂಚಾರಿಗಳು ನಾರದರು. ಎಲ್ಲೆಲ್ಲಿ ಕಾರ್ಯಗಳೇ ಆಗಬೇಕಾಗಿರುತ್ತೋ, ಒಳ್ಳೆ ಕಾರ್ಯಗಳು, ಅಲ್ಲಿಗೆಲ್ಲ ಇವರ ಹಾಜರಿ ತಪ್ಪದೇ ಇದ್ದೇ ಇರುತ್ತೆ. ನಾರದರು ಅಲ್ಲಿಗೆ ಬರ್ತಾರೆ. ಆಗೇನಾಯಿತು? ನಾರದುಂಡು వచ్చిన ನಚ್ಚೆಲುವಲು ಸೆಚ್ಚರ ವಲುವಲು ಧರಿಂಚಿರಿ. ನಾರದ ಮಹರ್ಷಿಗಳು ಬರ್ತಾ ಇರತಕ್ಕಂಥದ್ದನ್ನು ನೋಡಿದ ತಕ್ಷಣ ಆ ಚೆಲುವೆಯರು ಸೆಚ್ಚರ ವಲುವಲು ಧರಿಂಚಿರಿ, ಬೇಗನೆ ಎದ್ದು ನೀರಿನಿಂದ ಎದ್ದು ಅವರ ವಸ್ತ್ರಗಳನ್ನು ಧರಿಸಿಕೊಂಡ್ರು. ಮದಿರಾಪಾನ ಪರವಶುಲುಗಾವುನ. ಮದಿರಾಪಾನ ಮಾಡಿದ್ದಂಥ ಕುಬೇರನ ಮಕ್ಕಳಿಗಿಬ್ಬರಿಗೂ ಆ ಅಮಲು, ಆ ಮದಿರೆಯ ಮತ್ತು ಇನ್ನೂ ಇಳಿದಿರಲಿಲ್ಲ. ಆದ್ದರಿಂದ ಅವರಿಬ್ಬರು ವಾರಲಿರುವರು. ಅವರಿಬ್ಬರು ಏನು ಮಾಡಿದ್ರು?
ವಿವಸ್ತ್ರುಳೈ ಮೆಲಂಗುಚುನ್ನನ ಮುನೀಶ್ವರಂಡು ಸೂಚಿ. ಹಾಗೇ ಇದ್ದಾರೆ ಅವರಿಗೆ. ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ, ಹಿರಿಯರು ದೇವರ್ಷಿಗಳು ಬಂದಾಗ ಎದ್ದು ಗೌರವ ಸೂಚಿಸಬೇಕು. ನಾವು ನಮ್ಮ ಮರ್ಯಾದೆಯ ಕಟ್ಟನ್ನು ಮೀರಬಾರದು. ಸಾಮಾಜಿಕವಾಗಿ ನಿನ್ನ ಅಂತಃಪುರಗಳಲ್ಲಿ ಏನೇ ಮಾಡಿಕೊಂಡ್ರು ಯಾರೂ ಕೇಳಲ್ಲ, ಆದರೆ ಸಾಮಾಜಿಕ ಸ್ಥಳಗಳಲ್ಲಿ ಪ್ರದೇಶಗಳಲ್ಲಿ ಮರ್ಯಾದೆಯ ಒಂದು ಕಟ್ಟುಪಾಡನ್ನು ಮೀರಬಾರದು ಅನ್ನೋದಕ್ಕಂಥದ್ದು. ಜೊತೆಗೆ ಜಲಸ್ನಾನ ಜಲಕ್ರೀಡೆ ಆಡುವಾಗ ಸಂಪೂರ್ಣ ವ್ಯವಸ್ಥರಾಗಿರಬಾರ್ದು ಅನ್ನೋದು ಕೂಡ ಒಂದು ರೂಲ್ಸ್. ಅದೆರಡನ್ನೂ ಮೀರಿರತಕ್ಕಂತಹ ಇವರು ನಾರದರು ಬಂದರೂ ಕೂಡ ಹಾಗೇ ಇದ್ದಾರೆ ವ್ಯವಸ್ಥರಾಗಿ. ಅದನ್ನು ನೋಡಿ ಆ ಮುನೀಶ್ವರಂಡು ಸೂಚಿ ಶಪಿಂಚು ಬಾಡೈ ಶಾಪ ಕೊಟ್ಟುಬಿಟ್ರು. ಪ್ರತೀತಂಬಗು ಗೀತಂಬು ಪಾಡೇ ವಿನುಮು. ಅವರು ನಾರದರು ಅವ್ರನ್ನ ಶಪಿಸಿದ್ರು. ಸಂಗೀತ ವಿದ್ಯಾಮಯರು ಅವರು. ಆದ್ದರಿಂದ ಅವರು ಅದನ್ನು ಒಂದು ಹಾಡಿನಂತೆ, ಒಂದು ಗೀತದೋಪಾದಿಯಲ್ಲಿ ಆ ಶಾಪವಾಕ್ಯಗಳನ್ನು ಉಚ್ಚಾರ ಮಾಡಿದ್ರು. ಸಂಪನ್ನುಡೌರುಂಗಾನಲೇಡು ತನುವುನ್ ಸಂಸಾರಮುನ್ ನಮ್ಮಿ ಹಿಂಸಿಂಪಂಜೂಚು ದರಿದ್ರುಂಡೆತ್ತುಪಡಿ ಶುಷ್ಕೀಭೂತುಂಡೈ ಚಿಕ್ಕಿ హింసింపండన్యులనాత్మకున్ సమలుగాంచింతించు నట్టౌటన్ తత్సంపన్నాంధున కంజనంబు వినుమి ದಾರಿದ್ರ್ಯಮೋಹಿಂಪಗನ್. ಸಂಪನ್ನುಂಡೋರು ಗಾನಲೇಡು. ಧನವಂತನಾದಾಗ ಅವನಿಗೆ ಸಿರಿಯ ಮದ ಹೆಚ್ಚಾದರೆ ಅವನು ಓರುನ್ ಗಾನಲೇಡು ಅಂದರೆ ಯಾರನ್ನೂ ಲೆಕ್ಕ ಮಾಡಲ್ಲ. ಅವನ ಧನಮದದಲ್ಲಿ ಅವನು ಮುಳುಗಿದ್ದಾಗ ಯಾರು ಬಂದರು, ಹಿರಿಯರು ಬಂದ್ರ, ಋಷಿಗಳು ಬಂದ್ರ, ಅವ್ರಿಗೆ ಹೇಗೆ ಸತ್ಕಾರ ಮಾಡಬೇಕು, ಈಗ ಹೇಗೆ ನನ್ನ ನಡವಳಿಕೆ ಇರಬೇಕು ಅನ್ನೋದನ್ನು ಒಂದೂ ಒರುಣ್ಗಾನಲೇಂಡು ಒಂದೂ ಅವನು ಗಮನಿಸ್ಕೊಳ್ಳೋದಿಲ್ಲ. ತನುವುನ್ ಸಂಸಾರಮುನ್ ನಮ್ಮಿ ಹಿಂಸಿಂಪ. ತಂದೆ ತನಗೆ, ತನುನ್ ಅಂದರೆ ತನುವುನ್ ಅಂದರೆ ತನ್ನ ಅಹಂಕಾರವೇ ತನಗೆ, ಸಂಸಾರವನ್ನೇ ನಂಬಿಕೊಂಡು ಅಂದರೆ ತನ್ನಗೆ ಬೇಕಾದಂತಹ ಒಂದು ಕಾರ್ಯಗಳನ್ನೇ ನಂಬಿಕೊಂಡು ಇತರರನ್ನ ಅವನು ಗಮನಿಸ್ಕೊಳ್ಳೋದು ಇಲ್ಲ. ಬೇಕಾದರೆ ತನ್ನಿಂದ ಬೇರೆ ಯಾರಿಗಾದ್ರೂ ಹಿಂಸೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಅವನು ಗಮನಿಸ್ಕೊಳ್ಳಲ್ಲ. ದರಿದ್ರುಂಡ್ ಎತ್ತುಪಡಿ ಶುಷ್ಕೀಭೂತುಂಡೈ ಚಿಕ್ಕಿ ಹಿಂಸಿಂಪಂಡನ್ಯುಲ. ದರಿದ್ರನಾದಂತಹವನೇನೋ ದಾರಿದ್ರ್ಯ ದೇವತೆಗೆ ಸಿಕ್ಕಿಬಿಟ್ಟಿರ್ತಾನೆ ಅವನು. ಎತ್ತುಪಡಿ ಅಂದರೆ ಅವನಿಗೆ ಅದರಿಂದ ಆ ದಾರಿದ್ರ್ಯವನ್ನು ಅನುಭವಿಸಿ ಆ ಕಷ್ಟಗಳಲ್ಲಿ ಸಿಕ್ಕಿ ಸೋತು ಹೋಗಿರ್ತಾನೆ ಅವನು. ಶುಷ್ಕೀಭೂತುಂಡೈ ಕಷ್ಟಗಳನ್ನು ಅನುಭವಿಸ್ತಾ ಹಿಂಸಿಂಪಂಡು ಅನ್ಯುಲ. ಬೇರೆಯವರು ತಂಟೆಗೆ ಹೋಗಲ್ಲ ಅವನು. ತನ್ನ ಕಷ್ಟ ಅನುಭವಿಸ್ಕೊಂಡು ತಾನು ಜೀವನ ಸಾಗಿಸಿದ್ರೆ ಸಾಕಾಗಿರುತ್ತೆ. ಬೇರೆಯವ್ರನ್ನ ಗಮನಿಸ್ಕೊಳ್ತಾನೆ, ಬೇರೆಯವರಿಗೆ ತೊಂದರೆನೂ ಮಾಡಲ್ಲ. ಮತ್ತು ಯಾರಿಗೆ ಎಷ್ಟು ಗೌರವ ಕೊಡಬೇಕೋ, ಯಾರನ್ನ ಹೇಗೆ ಆಧರಿಸ್ಬೇಕೋ ಅದೆಲ್ಲನೂ ತಾನು ಪಾಪ ದರಿದ್ರನಾದವನು, ಬಡವ, ನೀ ಮಡಗಿದ ಹಾಗಿರು ಅಂತಂದ್ಬಿಟ್ಟು ಅವನ ಒಂದು ಕಟ್ಟುಪಾಡಿನೊಳಗೆ ಅವನಿರ್ತಾನೆ. ಆತ್ಮಕುಂಸಮಲುಗ ಜಿಂತಿಂಚುನು. ಅವನೇನು ಮಾಡ್ತಾನೆ, ಬೇರೆಯವ್ರನ್ನ ಅನ್ಯುಲನ್ನ ಆತ್ಮಕುಂಸಮಲುಗ ಅಂದರೆ ತನ್ನಂತೆ ಪರರ ಬಗೆದೊಡೆ ಅಂದ ಹಾಗೆ ಅವನು ದರಿದ್ರನಾದಂತಹವನು ಎಲ್ಲರಿಗೂ ಗೌರವ ಕೊಟ್ಕೊಂಡು ಅವನು ನೆಮ್ಮದಿಯಾಗಿರ್ತಾನೆ, ಅಹಂಕಾರ ಪಡೋದಿಲ್ಲ. ಅಟ್ಟೋಟಂ ತತ್ಸಂಪನ್ನಾಂಧುನ ಕಂಜನಂಬು ವಿನುಮಿ ದಾರಿದ್ರ್ಯ ಮೋಹಿಂಪಗನ್. ಆದ್ದರಿಂದ ಧನಮದಾಂಧರಾದಂತಹವರಿಗೆ, ಸಂಪನ್ನಾಂಧ ಅಂತಂದರೆ ಧನಮದದಿಂದ ಅಹಂಕಾರ ಪಡ್ತಾ ಇರ್ತಕ್ಕಂಥವನಿಗೆ, ಧನಮದದಿಂದ ಅಂಧನಾಗ್ಬಿಟ್ಟಿದ್ದಾನೆ. ಅವನಿಗೆ ಯಾರು ಬಂದರು, ಯಾರು ಹೋದರು, ಯಾರಿಗೆ ನಾನೆಷ್ಟು ಗೌರವ ಕೊಡಬೇಕು ಏನು ಕಣ್ಣು ಕಾಣ್ತಿಲ್ಲ ಅವನು. ಆದ್ದರಿಂದ ಅವನಿಗೆ ಅಂಜನಂಬು ವಿನುಮಿ. ಅಂಜನ ಅನ್ನತಕ್ಕಂಥದ್ದು ಕಣ್ಣಿಗೆ ತೊಂದರೆ ಬಂದಾಗ, ದೃಷ್ಟಿಗೆ ತೊಂದರೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಕಣ್ಣಿಗೆ ಅಂಜನವನ್ನು ಬಗೆಯ ಔಷಧಗಳನ್ನೊಳಗೊಂಡಂಥ ಅಂಜನ ಮಾಡಿ ಕಣ್ಣಿಗೆ ಹಚ್ಚತಕ್ಕಂಥದ್ದು ಒಂದು ಪದ್ಧತಿ ಇದೆ. ಆದ್ದರಿಂದ ಈ ಧನಮದದಿಂದ ಅಂಧನಾಗಿರತಕ್ಕಂಥವನಿಗೆ ಏನಪ್ಪ ಅಂಜನ ಅಂದರೆ, ಅವನು ದಾರಿದ್ರ್ಯ ಅನುಭವಿಸ್ಬೇಕು, ಅವನು ತೊಂದರೆ ಅನುಭವಿಸ್ಬೇಕು, ಕಷ್ಟಗಳಲ್ಲಿ ಸಿಕ್ಕಿಬೀಳಬೇಕು. ಆವಾಗ ಅಹಂಕಾರ ಎಲ್ಲ ಇಳಿದು ಅಸಹಾಯಕನಾಗಿ ಸರಿಯಾದ ದಾರಿಗೆ ಬರ್ತಾನೆ. ಆ ಧನಮದದಿಂದ ಅಂಧನಾದಂತಹವನಿಗೆ ದಾರಿದ್ರ್ಯದಲ್ಲಿ ಸಿಕ್ಕಾಕ್ಸದೆ ಅವನಿಗೆ ಕಣ್ಣಿಗೆ ಅವನ ನೇತ್ರವನ್ನು ಶುದ್ಧಿ ಮಾಡ್ತಕ್ಕಂಥ ಅಥವಾ ದೃಷ್ಟಿಯನ್ನು ಚೆನ್ನಾಗಿ ಮಾಡಿಕೊಡ್ತಕ್ಕಂತಹ ಅಂಜನ ದಾರಿದ್ರ್ಯವೇ ಸರಿ ಅಂತ
ಹೇಳ್ತಾ ಇದ್ದಾರೆ ಆ ನಾರದ ಮಹರ್ಷಿಗಳು. ಯಾಕೆ ಈ ಥರ ಅವರು ಶಾಪ ಕೊಟ್ಟರು ಅಂದರೆ ಹಾಗಲ್ಲ. ಆ ಮಹರ್ಷಿಗಳಾದವರಿಗೆ ಲೋಕದಲ್ಲಿ ಎಲ್ಲರೂ ಸಜ್ಜನರಾಗಿರಬೇಕು. ಸಜ್ಜನರಾದವರು ಸೌಖ್ಯವಾಗಿರ್ಬೋದು. ಸೌಖ್ಯಮುಲೇಕ ಶಾಂತಮುಲೇಕ ಸೌಖ್ಯಮುಲೇದು. ಮದದಿಂದ ಅಂಧರಾಗದೆ ಧನ ಮದ ಅಹಂಕಾರ ಅವೆಲ್ಲ ಬಿಟ್ಟು ಸದ್ಗುಣಗಳನ್ನು ಎಲ್ಲರೂ ಕೂಡ ಅನುಸರಿಸಿ ಚೆನ್ನಾಗಿರಲಿ ಅನ್ನತಕ್ಕಂಥ ಪರಮೋದ್ದೇಶ ಇರೋದರಿಂದ ಅವರು ಈ ಕುಬೇರನ ಮಣಿಕೂಬರ ಹಾಗೂ ಮಣಿಗ್ರೀವ ನಳಕೂಬರ ಇವರಿಗಿಬ್ಬರಿಗೂ ಕೂಡ ಶಾಪ ಕೊಟ್ಬಿಡ್ತಾರೆ. ಗೀತಂಬು ಪಾಡಿ ತನ್ನ ಮನಂಬುನ ಈ ರೀತಿಯಾಗಿ ಶಾಪವಾಕ್ಯಗಳನ್ನು ಗೀತೆಯಂತೆ ಹಾಡಿಬಿಟ್ಟು ತಮ್ಮ ಮನಸ್ಸಿನಲ್ಲಿ ಮುಂದಕ್ಕೆ ಚಿಂತನೆ ಮಾಡಿಕೊಂಡ್ರು. ಏನಂತ? ಕಲವಾನಿ ಸುತುಲ ಮನುಚುನು ಕಲಕಂಟುಲ ತೋಡಂಗೂಡಿ ಕಾನರು ಪರುಲನ್ ಕಲಲೋನೈನನು ವೀರಿಕಿಂಗಲ ಕ್ರೌ ಅಡಗಿಂಚಿ ಬುದುಲಂಗಲು ಪುಟ ಒಪ್ಪುನ್. ಕಲವಾಣಿ ಸುತುಲ ಮನುಚುನು, ನಮಗೇನು ನಮ್ಮಪ್ಪ ದಂಡೆಗೆ ಧನಾಧಿಪತಿ, ಅವನು ಕುಬೇರ. ಯಾರಿಗೆ ಹಣ ಕೊಡಬೇಕು ಅಂದರೂ ಲೋಕದಲ್ಲಿ ನಮ್ಮಪ್ಪನೇ ಕೊಡೋದು. ನಮ್ಮಪ್ಪ ಅಷ್ಟು ದೊಡ್ಡ ಸಾಹುಕಾರ, ನಾನು ಮಾಡಿದ್ದೆಲ್ಲ ನಡೆಯುತ್ತೆ ಅಂತ ಈಗಿನ ಕಾಲದಲ್ಲಿ ಕೂಡ ನೋಡ್ತಾ ಇರ್ತೀವಿ. ತುಂಬ ರಾಜಕಾರಣಿಗಳು, ಧನವಂತರು, ಅವರ ಮಕ್ಕಳು ತಾವು ಮಾಡಿದ್ದೆಲ್ಲ ನಡೀತಾ ಇರುತ್ತೆ ಅನ್ನೋ ಹಾಗೆ ಪ್ರವರ್ತನೆ ಮಾಡ್ತಕ್ಕಂಥದ್ದನ್ನು ಈ ಕಾಲದಲ್ಲಿ ಕೂಡ ನೋಡ್ತಾ ಇರ್ತೀವಿ. ಅದನ್ನು ನಾರದ ಮಹರ್ಷಿಗಳು ಮನಸ್ಸಲ್ಲಿ ಅಂದ್ಕೊಂಡ್ರು. ಕಲವಾಣಿ ಸುತುಲ ಮನುಚುನು, ನಮಗೇನು ನಮ್ಮಪ್ಪಂಗೆ ದಂಡೆಗೆ ದುಡ್ಡಿದೆ, ನಾವೇನು ಮಾಡಿದ್ರೂ ಮುಚ್ಚಿ ಹೋಗುತ್ತೆ, ನಾವೇನು ಮಾಡಿದ್ರೂ ನಡೆಯುತ್ತೆ ಅಂತ ಅಂದುಕೊಂಡು ಕಲಕಂಠುಲ ತೋಡಂಗೂಡಿ, ಕಲಕಂಠಿಯರು ಅವರು ಅಂತಂದರೆ ಗಾನದಲ್ಲಿ ನಿಸ್ಸೀಮೆಯರು, ಅಂತಹ ಹೆಣ್ಣು ಮಕ್ಕಳವರು ಗಂಧರ್ವ ಗಾನ ಮಾಡತಕ್ಕಂಥ ಗಂಧರ್ವ ಕನ್ಯೆಯರ ಜೊತೆಯಲ್ಲಿ ಕೂಡಿಕೊಂಡು ಕಾನರು ಪರುಲಂಗಲಲೋನೈನನು, ಅವ್ರ ಕನಸಿನಲ್ಲಿ ಕೂಡ ಬೇರೆಯವ್ರು ಬರಬಹುದು, ನಾನು ಹೀಗೆ ಮಾಡ್ತಾ ಇರೋದು, ಅವ್ರದ್ದೇ ಒಂದು ಲೋಕ ನಿರ್ಮಿಸ್ಕೊಂಡು ಬಿಡ್ತಾರೆ. ತಾವು ಧನಮದ ಇರತಕ್ಕಂಥವರು ಮತ್ತು ಅವ್ರ ಜೊತೆಯಲ್ಲಿ ಇರತಕ್ಕಂಥ ಆ ಗಂಧರ್ವ ಕನ್ಯೆಯರದೇ ಒಂದು ಲೋಕ, ಅವ್ರು ಆಡಿದ್ದೇ ಆಟ. ಅವರ ಜಲಕ್ರೀಡೆಯಲ್ಲಿ ಕಾನರು ಪೊರುಲನ್, ಬೇರೆ ಯಾರು ಬರ್ತಿದ್ದಾರೆ, ಹಿರಿಯರು ಬಂದ್ರ ಕಿರಿಯರು ಬಂದ್ರ, ನಮ್ಮ ಪ್ರವರ್ತನೆ ಸರಿ ಇದೆಯಾ, ಯಾವುದೂ ಅವ್ರಿಗೆ ಕಲಲೋನೈನನು, ಕನಸಿನಲ್ಲಿ ಕೂಡ ಯೋಚನೆ ಮಾಡಲ್ಲ. ಅವರು ತಾವು ಮಾಡಿದ್ದೇ ಸರಿ ಅಂತ ಮಾಡ್ತಾ ಇರ್ತಾರೆ ಉದ್ಧಟರಾಗಿ. ವೀರಿಕಿಂಗಲ ಕ್ರೌ ಅಡಗಿಂಚಿ, ಇವರಿಗಿರತಕ್ಕಂಥ ಕ್ರೌವು ಅಂದರೆ ಈ ಮದ, ಈ ಅಹಂಕಾರ, ಕೊಬ್ಬು, ಇದನ್ನು ಅಡಗಿಸಿ ಬುದುಲಂಗಲು ಪುಟ ಯೊಪ್ಪನ್, ಎಲ್ಲರೂ ಕೂಡ ಸನ್ಮಾರ್ಗದಲ್ಲಿ ಇರಬೇಕು ಅನ್ನತಕ್ಕಂಥದ್ದು ಹಿರಿಯರ ಒಂದು ಅವರ ನಿರ್ಧಾರ. ಆದ್ದರಿಂದ ಇವರಿಗಿರ್ತಕ್ಕಂಥ ಈ ಕೊಬ್ಬು ಅಣಗಿಸಿ ಇವರನ್ನು ಸತ್ಪುರುಷರನ್ನಾಗಿ ಮಾಡಬೇಕು. ಅದೇ ಸರಿಯಾದ್ದು. ಯಾಕೆ? ಕುಬೇರ ಪರಮಶಿವನ ಪರಮ ಭಕ್ತ ಕೂಡ ಮತ್ತು ಅವನಿಗೆ ಮಿತ್ರ ಕೂಡ. ಅಂಥವನ ಮಕ್ಕಳು ಹೀಗೆ ಅಡ್ಡದಾರಿ ಹಿಡಿದು ತಮ್ಮದೇ ಒಂದು ಲೋಕ, ಹಿರಿಯರು ಕಿರಿಯರು ಅನ್ನೋ ಗೌರವ ಅದರ ಏನೂ ಇಲ್ಲ ಅನ್ನೋ ರೀತಿ ಉದ್ಧಟವಾಗಿ ಪ್ರವರ್ತಿಸ್ತಾ ಇದ್ದಾರಲ್ಲ, ಇದು ಸರಿಯಲ್ಲ. ಇವರನ್ನು ಸರಿಯಾದ ದಾರಿಗೆ ತರತಕ್ಕಂಥದ್ದೇ ಸರಿ ಅಂತ ಆಲೋಚಿಸ್ಕೊಂಡ್ರು ನಾರದ ಮಹರ್ಷಿಗಳು. ಚಿಂತಿಂಚಿ ವಿಜ್ಞಾನ ವಿಶಾರದುಂಡಗು ನಾರದುಂಡು ನಲಕೂಬರ ಮಣಿಗ್ರೀವುಲಂಜೂಚಿ ಮೀರಲು ಸ್ತ್ರೀ ಮಧಾಂದುಲರು ಗಾವುನ ಭೂಲೋಕಂಬುನನ್ನ ಅರ್ಜುನ ತರುವುಲೈ 100 ದಿವ್ಯ ಉಂಡುಂಡಟ ಮೀದ ಗೋವಿಂದ ಚರಣಾರವಿಂದ ಪರಿಸ್ಪಂದಂಬುನ ಮುಕ್ತುಲರೈ ನಾರಾಯಣ ಭಕ್ತುಲರೈ ಪರಮ ಸಾಧುಭಾವ ಶ್ರೀ ಸಂಸಕ್ತುಲರೈ ಸುರಲೋಕ ವ್ಯಕ್ತುಲರೈ ಎದರು ನಾದು ವಾಕ್ಯಮು ಕಥನನ್ ಅಂತ ಹೇಳಿಬಿಟ್ರು. ಏನಪ್ಪ ಅಂತಂದರೆ, ಈ ರೀತಿಯಾಗಿ ಯೋಚನೆ ಮಾಡಿದ್ರು, ತಪ್ಪು ದಾರಿಯಲ್ಲಿ ನಡೀತಾ ಇರ್ತಕ್ಕಂಥವ್ರನ್ನ ಸರಿತಿದ್ದದು ಒಂದು ತಪ್ಪು ನಡೀತಾ ಇರೋದನ್ನು ನೋಡ್ಕೊಂಡು ಸುಮ್ಮನೆ ಇರೋದೇ ಮಹಾ ತಪ್ಪು ಅಂತ. ಆದ್ದರಿಂದ ಇವ್ರನ್ನ ಏನಾದರೂ ಮಾಡಿ ಸರಿ ದಾರಿಗೆ ತರಬೇಕು ಅಂತ ಅನ್ನತಕ್ಕಂತಹ ವಿಜ್ಞಾನವನ್ನು ಹೊಂದಿದ್ದಂಥ ಪರಮಜ್ಞಾನಿಗಳಾದಂಥ ನಾರದರು ಆ ನಲಕೂಬರ ಹಾಗೂ ಮಣಿಗ್ರೀವಲಂಜೂಚಿ ಅವರಿಬ್ಬರನ್ನು ನೋಡಿ ಹೇಳಿದ್ರು, ಮೀರಲು ಸ್ತ್ರೀ ಮಧಾಂದುಲರು ಗಾವುನ, ನಿಮಗೆ ಸ್ತ್ರೀ ಸಂಘದಲ್ಲಿದ್ದರೆ ಅದೊಂದು ಮದ, ಅಹಂಕಾರ ಪಡ್ತಾ ಇದ್ದೀರ. ನೀವು ಏನಾಗ್ತಾ ಇದೆ ಸುತ್ತಿನ ಯಾರು ಬರ್ತಿದ್ದಾರೆ ಏನೂ ಗಮನಿಸ್ಕೊಳ್ಳೋ ಸ್ಥಿತಿಯಲ್ಲಿ ನೀವಿಲ್ಲ. ಆದ್ದರಿಂದ ಕಾವುನ ಅಂದರೆ ಆದ್ದರಿಂದ ಭೂಲೋಕಂಬುನ ಅರ್ಜುನ ತರುವಲೈ, ಈ ಭೂಲೋಕದಲ್ಲಿ ಅರ್ಜುನ ವೃಕ್ಷಗಳಾಗಿ 100 ದಿವ್ಯ ವರ್ಷಂಬುಲುಂಡುಂಡಟ, 100 ದಿವ್ಯ ವರ್ಷಗಳು ನೀವು ಅಲ್ಲಿ
ಇದು ಶಾಪವಾಕ್ಯ ನಾನು ಕೊಡ್ತಾ ಇರ್ತಕ್ಕಂಥದ್ದು. ನೀವು ಯಾರು ಬಂದರು ಯಾರು ಹೋದರು ಏನೂ ಗಮನಿಸ್ಕೊತಾ ಇಲ್ಲ ಅಲ್ವಾ? ಅದರಿಂದ ಭೂಲೋಕದಲ್ಲಿ 2 ಅರ್ಜುನ ವೃಕ್ಷಗಳಾಗಿ ನೀವು ಬಿದ್ದಿರಿ. ಮೀದ ಗೋವಿಂದ ಚರಣಾರವಿಂದ ಪರಿಸ್ಪಂದಮನ್ನ. ಆ 100 ದಿವ್ಯ ಸಂವತ್ಸರಗಳ ಕಳೆದ ನಂತರ ಗೋವಿಂದನಾದಂತಹ ಆ ಕೃಷ್ಣ ಪರಮಾತ್ಮನ ಅವತಾರವಾದಾಗ ಆ ಕೃಷ್ಣ ಪರಮಾತ್ಮನ ಚರಣಾರವಿಂದ ಪರಿಸ್ಪಂದಮುನ ಅಂದರೆ ಆ ಕೃಷ್ಣನ ಚರಣಾರವಿಂದ ಪಾದಾರವಿಂದ ಸ್ಪರ್ಶವಾದಾಗ, ನಿಮಗೆ ಸೋಕಿದಾಗ ನಿಮಗೆ ವಿಮುಕ್ತಿ ಸಂಪ್ರಾಪ್ತಿಯಾಗುತ್ತೆ. ಅಲ್ಲಿವರೆಗೂ ನೀವು ಅರ್ಜುನ ವೃಕ್ಷಗಳಾಗಿ ಇರಿ. ಆ ವಿಧವಾಗಿ ಮುಕ್ತಿಯನ್ನು ಹೊಂದಿ ಮುಕ್ತುಲರೈ, ಆಗ ಭಗವತ್ ಪಾದಸ್ಪರ್ಶದಿಂದ ಮುಕ್ತರಾಗಿ ಶಾಪ ವಿಮುಕ್ತರಾಗಿ ನಾರಾಯಣ ಭಕ್ತುಲರೈ, ಆ ಭಗವಂತನ ಭಕ್ತರಾಗಿ ಪರಮ ಸಾಧು ಭಾವಶೀ ಸಂಸಕ್ತುಲರೈ, ಪರಮ ಸಾಧು ಭಾವ ಸತ್ಪ್ರವರ್ತನೆ ನಿಮಗೆ ಒದಗಲಿ. ಸತ್ಪ್ರವರ್ತನೆ ಅನ್ನತಕ್ಕಂತಹ ಒಂದು ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗಲಿ. ಆ ಸತ್ಪ್ರವರ್ತನೆ ಸನ್ಮಾರ್ಗದಲ್ಲಿ ನಡೀತಕ್ಕಂತಹದ್ದು, ಅಹಂಕಾರವೆಲ್ಲ ಅಣಗಿ ಹೋಗ್ತಕ್ಕಂಥದ್ದು, ಇವೆಲ್ಲ ಆದ ನಂತರ ನಿಮಗೆ ಆವಾಗ ದೈವತ್ವ ಪ್ರಾಪ್ತಿಯಾಗುತ್ತೆ. ಸುರಲೋಕ ವ್ಯಕ್ತುಲರಯ್ಯದರು. ನಂತರ ನೀವು ನಿಮ್ಮ ಪೂರ್ವದಲ್ಲಿ ಏನಾಗಿದ್ರಿ? ನೀವಿಬ್ಬರು ಗಂಧರ್ವ ಕುಮಾರರಾಗಿದ್ದರಲ್ವಾ, ಕುಬೇರನ ಕುಮಾರರಾಗಿ ಆ ಸುರಲೋಕದಲ್ಲಿದ್ದವರಲ್ವ. ಆವಾಗ ನೀವು ಸುರಲೋಕ ವ್ಯಕ್ತುಲರಯ್ಯದರು, ಮತ್ತೆ ನೀವು ದೇವಲೋಕಕ್ಕೆ ಪ್ರವೇಶ ಪಡೆಯಬಹುದು. ಆಗ ನಾದು ವಾಕ್ಯಮು ಕಥನನ್, ಇದೇ ನನ್ನ ವಾಕ್ಯ, ಇದು ನನ್ನ ಅನುಗ್ರಹ. ಇದು ಶಾಪದಂತೆ ಕಾಣತಕ್ಕಂತಹ ಪರಮ ಅನುಗ್ರಹ. ಯಾಕೆ ಪ್ರಪಂಚದಲ್ಲಿ ಸಾಧುಗಳಿಗೆ ಏನಿರುತ್ತೆ, ಎಲ್ಲರೂ ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನತಕ್ಕಂಥದ್ದೇ ಆರ್ಷವಾಕ್ಯ. ಹಾಗೇ ಇರಬೇಕು, ಪ್ರತಿಯೊಬ್ಬರೂ ಸುಖವಾಗಿ ಸೌಖ್ಯವಾಗಿರಬೇಕು. ಯಾವುದು ಸುಖ ಅಂತಂದರೆ ಕಾಮಕ್ರೋಧಾದಿ ಷಡ್ವರ್ಗಗಳು ಯಾವುದೂ ಇಲ್ಲದೆ ಶಾಂತವಾಗಿ ಸತ್ಪ್ರವರ್ತನೆ ಇರತಕ್ಕಂಥದ್ದೇ ಸೌಖ್ಯ. ಆದ್ದರಿಂದ ಹಾಗಿರಲಿ ಎಲ್ಲರೂ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲೀಗ ನಾರದ ಮಹರ್ಷಿಗಳು ಇವರಿಬ್ಬರನ್ನು ಅನುಗ್ರಹ ಮಾಡೋದಕ್ಕೋಸ್ಕರವೇ ಶಾಪ ಕೊಟ್ಟಿದ್ದಾರೆ. ಶಾಪನೇ ವರವಾಗುತ್ತೆ ಅವರಿಗೆ అని ఇట్లు పలికి నారదుండు నారాయణాశ్రంబునుకుం జనియే వారిరువురును సంగడి మద్దులైరి పరమ భాగవతుండైన నారదు మాటలు వీటింబుಚ್ಚಕ ಪಾಟಿಂಚಿ. ಈ ವಿಧವಾಗಿ ಶಾಪವನ್ನು ಮತ್ತು ಶಾಪ ವಿಮೋಚನೆಯನ್ನು ಕೂಡ, ಶಾಪ ಕೊಟ್ಟಾಗಲೇ ಅದರ ವಿಮೋಚನೆ ಯಾವಾಗ ಆಗುತ್ತೆ ಅಂತ ಪಾಪ ಎಕ್ಸ್ಪೈರಿ ಡೇಟ್, ಶಾಪಕ್ಕೆ ಎಕ್ಸ್ಪೈರಿ ಡೇಟ್ ಕೂಡ ಹೇಳಿಬಿಡ್ತಾರೆ. ಆ ಶಾಪ ವಿಮೋಚನೆಯನ್ನು ಕೂಡ ಹೇಳಿ ನಾರದ ಮಹರ್ಷಿಗಳು ನಾರಾಯಣಾಶ್ರಮಕ್ಕೆ ಹೊರಟರು. ವಾರಿರುವುರು, ಆ ಯಕ್ಷರಿಬ್ಬರು ಕೂಡ ಸಂಗಡಿ ಮದ್ದುಲೈರಿ. ಸಂಗಡಿ ಮದ್ದುಲು ಅಂದರೆ ಜೊತೆ, ಒಂದು ಜೊತೆ ಅರ್ಜುನ ವೃಕ್ಷಗಳಾಗಿ ಅವರಿಬ್ಬರೂ ಕೂಡ ಭೂಲೋಕದಲ್ಲಿ ಜನ್ಮ ಪಡೆದು ಬಿಟ್ರು. ಪರಮ ಭಾಗವತುಂಡೈನ ನಾರದು ಮಾಟಲು వీటింబుಚ್ಚక ಪಾಟಿಂಚಿ. ಪರಮ ಭಾಗವತೋತ್ತಮರಾದಂತಹ ನಾರದರು ಅವರ ವಾಕ್ಯ ತಕ್ಷಣವೇ ಫಲಿಸ್ತು. ಅವರ ಮಾತನ್ನು ಈ ಶಾಪಗ್ರಸ್ತರಾದ ನಳಕೂಬರರು ಕೂಡ ತಕ್ಷಣ ತಟ್ಟಿತು. ಅವ್ರ ಶಾಪ, ಅವರಿಬ್ಬರು ಅರ್ಜುನ ವೃಕ್ಷಗಳಾದರು. ತನ್ನ ಭಕ್ತ ನೀಡಿದ್ದಂಥ ಶಾಪ ಮತ್ತು ಅದರ ವಿಮೋಚನೆ ಯಾವಾಗುತ್ತೆ ಅನ್ನೋದು ಕೂಡ ಭಗವಂತ ಕೂಡ ತನ್ನ ಭಕ್ತರಾದ ನಾರದರ ವಾಕ್ಯವನ್ನು ಪಾಟಿಂಚಿ ಅಂದರೆ ಅದಕ್ಕೆ ಅನುಸರಣೆಯಾಗಿಯೇ ಆ ಭಗವಂತ ಕೂಡ ಈ ಯಕ್ಷಪುತ್ರರಿಬ್ಬರಿಗೂ ಶಾಪ ವಿಮೋಚನೆಯನ್ನು ಅವನು ಕರುಣಿಸ್ತಾನೆ ಮುಂದೆ. ಮುದ್ದುಲ ತಕ್ಕರಿ ಬಿಡ್ಡಡು ಮದ್ದುಲಂಗೂಲ್ಪಂಗದಲಂಚಿ మసలకతాన మద్ది కవయున్న చోటికి గ్రద్దన రోలీడ్చుకొనుచుం గడకంజనియన్. ಮುದ್ದುಲ ತಕ್ಕರಿ ಬಿಡ್ಡಡು. ಈ ಶಾಪ ಅರ್ಜುನ ವೃಕ್ಷಗಳಿಗೆ ಶಾಪ ಬಂದಿದ್ದ ವೃತ್ತಾಂತವಾಯಿತು. ಇಲ್ಲೀಗ ಒರಳಿಗೆ ಕಟ್ಟಾಕಿಬಿಟ್ಟಿದ್ದಾಳೆ ಈ ಚೇಷ್ಟೆಗಾರ ಸುಬ್ಬ. ತಕ್ಕರಿ ಬಿಡ್ಡ ಅಂತಂದರೆ ತಕ್ಕಲ ಮಾರಿ ಅಂದರೆ ಅವನು ಹಾಕೋ ವೇಷ ಕಂಡು ಹಿಡಿಯೋಕ್ಕಾಗಲ್ಲ. ನಾನಾ ವೇಷ, ನಾನಾ ರೀತಿಯಾದಂತಹ ಈಗ ಲೀಲೆ, ಒಂದು ಕಪಟ ನಾಟಕಗಳನ್ನೆಲ್ಲ ಆಡ್ತಾ ಇದ್ದಾನೆ. ಅಂತಹ ಈ ಎಳೆ ಕಂದ ತಕ್ಕರಿ ಬಿಡ್ಡಡು ಚಿಕ್ಕ ಮಗು, ಮದ್ದುಲ ಗೂಲ್ಪಂಗ ದಲಚಿ,
ಮದ್ದುಲು ಅಂತಂದರೆ ಆ ಅರ್ಜುನ ವೃಕ್ಷಗಳನ್ನು ಎರಡನ್ನು ಗೂಲ್ಪಂಗ ದಲಚಿ, ಆಯಿತು ಅವರಿಗೆ ಶಾಪ ವಿಮೋಚನೆಯ ಸಮಯ ಬಂದಾಯಿತು, ಅವೆರಡನ್ನು ಕೆಡವು ಬಿಡಬೇಕು, ಅವರಿಬ್ಬರಿಗೂ ಶಾಪ ವಿಮೋಚನೆ ಕೊಡಬೇಕು ಅಂತ ದಲಚಿ ಅಂದರೆ ಆ ರೀತಿಯಾಗಿ ನಿಶ್ಚಯಿಸಿಕೊಂಡು ಮಸಲಕ ತಾನ ಮದ್ದಿಕವಯನ್ನ ಚೋಟಿಕಿ, ಏನು ಮಸಲಕ ಅಂತಂದರೆ ಇನ್ನು ಆ ಯೋಚನೆ ಅವನ ತಲೆಗೆ ಬಂದ ತಕ್ಷಣ ನೆರವೇರಿಬಿಡ್ಬೇಕಲ್ಲ, ಅದಕ್ಕೆ ಆಲಸ್ಯವೇ ಇಲ್ಲ. ಆ ಮದ್ದಿ ಕವ ಉನ್ನ ಚೋಟಿಕಿ, ಮದ್ದಿ ಕವ ಅಂದರೆ ಜೋಡಿ ಅರ್ಜುನ ವೃಕ್ಷಗಳು, ಕವಲ ಪಿಲ್ಲಲು ಅಂತಾರೆ ತೆಲುಗಿನಲ್ಲಿ, ಅವಳಿ ಜವಳಿ ಅನ್ನೋದಕ್ಕೆ ಮದ್ದಿ ಕವ. ಆ ಜೋಡಿ ಅರ್ಜುನ ವೃಕ್ಷಗಳು ಉನ್ನ ಚೋಟಿಕಿ ಇರತಕ್ಕಂಥ ಸ್ಥಳಕ್ಕೆ ಗ್ರದ್ದನ ರೋಲ್ ಈಡ್ಚುಕೊಂಡು ಗಡ ಕಂಜನಿಯನ್, ಕಟ್ಟಾಕ್ಬಿಟ್ಟಿದ್ದಾಳೆ. ಇವನೇನು ಅಂದ್ಕೊಂಡ ತಕ್ಷಣ ಹೋಗೋಕ್ಕಾಗಲ್ವಲ್ಲ, ತೀಟೆಗಾರ ಕೃಷ್ಣನಿಗೆ ತಾಯಿ ಕಟ್ಟಾಕ್ಬಿಟ್ಟಿದ್ದಾಳೆ ಒರಳಿಗೆ. ಆದರೆ ಮನಸ್ಸಲ್ಲಿ ನಿಶ್ಚಯ ಆಗೋಗಿದೆ, ಸಂಕಲ್ಪ ಆಗೋಗಿದೆ, ಅವೆರಡು ಅರ್ಜುನ ವೃಕ್ಷಕ್ಕೆ ಶಾಪ ವಿಮೋಚನೆ ಆಗಿಬಿಡ್ಬೇಕೀಗ ಅಂತ. ತಾನು ಹೊರಟ ತನ್ನ ಹೊಟ್ಟೆ ಕಟ್ಟಿರೋ ದಾರ, ಅದಕ್ಕೆ ಆ ದಾರನ ಹೊರಳಕ್ಕೆ ಕಟ್ಟಿದ್ದಾಳೆ ತಾಯಿ. ಅದನ್ನು ರೋಲ್ ಈಡ್ಚಿಕೊನುಚು ಏನು ಬರ ಎಳ್ಕೊಳ್ತು ಕಡಕಂಜನಿಯನ್, ಆ ಅರ್ಜುನ ವೃಕ್ಷಗಳು ಇದ್ದಂತಹ ಸ್ಥಳಕ್ಕೆ ಹೊರಳನ್ನು ಎಳ್ದಾಡ್ಕೊಂಡು ಅಲ್ಲಿಗೆ ಹೋದ. ಚನಿಯ ಊರ್ಜಿತ ಮಹಾಬಲುಂಡು ನಿಜೋದರ ಧಾಮ ಸಮಾಕೃಷ್ಯಮಾಣ ತಿರ್ಯಗ್ಭವದ್ ಉಲೂಖಲುಂಡೈ ಆ ರೆಂಡುಂ ರಾಕುಲ ನಡುಮಂ ಜೊಚ್ಚಿ ಮುಂದಟಿಕೆ ನಿಗುಡುಚು. ಈ ಕೃಷ್ಣ ನೋಡ್ದ, ಆ ಎರಡು ಮರಗಳನ್ನು ನೋಡಿದ ತಕ್ಷಣ ಅವೆರಡಕ್ಕೂ ಶಾಪ ವಿಮೋಚನೆ ಕರುಣಿಸಬೇಕು. ಯಾಕಪ್ಪ ಅಂತಂದರೆ ತನ್ನ ಭಕ್ತಾಗ್ರೇಸನಾದಂತಹ ನಾರದ ಮುನಿಯ ನುಡಿಯನ್ನು ನಾನು ದಿಟಗೊಳಿಸ್ಬೇಕು. ಯಾಕೆ ಯಾವಾಗಲೂ ಭಕ್ತಪರಾಧೀನ ಭಗವಂತ. ಆದ್ದರಿಂದ ನಾರದ ಮುನಿಯ ಒಂದು ವಾಕ್ಯ ಸತ್ಯ ಮಾಡಬೇಕು. ಅಂದರೆ ಕೃಷ್ಣನ ಸ್ಪರ್ಶ, ಪಾದಸ್ಪರ್ಶ, ಗೋವಿಂದನ ಪಾದಸ್ಪರ್ಶ ಆದ ತಕ್ಷಣ ಆ ಕುಬೇರನ ಮಕ್ಕಳಿಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ನುಡಿದಿರ್ತಾರಲ್ಲ ನಾರದ ಮಹರ್ಷಿಗಳು. ಆದ್ದರಿಂದ ಏನು ಮಾಡ್ದ, ಆ ನುಡಿಯನ್ನು ದಿಟಗೊಳಿಸುವುದಕ್ಕಾಗಿ ಅರ್ಜುನ ವೃಕ್ಷಗಳ ಕಡೆಗೆ ಮೆಲ್ಲಗೆ ಹೊರಟ. ಆ ಊರ್ಜಿತ ಮಹಾಬಲುಂಡು, ಆ ಬಾಲಕೃಷ್ಣ ಎಂತಹವನು, ಅವನು ಎಲ್ಲರ ಬಲಕ್ಕೂ ಬಲವೇ ಅವನು, ಮಹಾಬಲ ಅವನು ಭಗವಂತ. ಮೆಲ್ಲಗೆ ಏನು ಮಾಡ್ದ, ನಿಜೋದರ ಧಾಮ ಸಮಾಕೃಷ್ಯಮಾಣ, ನಿಜ ಉದರಧಾಮ, ತನ್ನ ಹೊಟ್ಟೆ ಮೇಲೆ, ಅಂದರೆ ದಾಮೋದರ ಅವನು, ದಾಮಂ ಉದರೇಸ್ಯ ಸಹ ದಾಮೋದರ ಅಂತ ಹಗ್ಗ ಹಾಕಿ ಕಟ್ಟಿಬಿಟ್ಟಿದ್ದಾಳೆ ತಾಯಿ. ಸೊಂಟಕ್ಕೆ ಕಟ್ಟಿದ್ದಾಳೆ, ಅವನ ಹೊಟ್ಟೆ ಸೊಂಟ ಅಲ್ಲಿ ಕಟ್ಟಿದ್ದಾಳೆ. ಆದ್ದರಿಂದ ಎಳ್ಕೊಂಡು ಹೋಗ್ತಾ ಇದ್ದಾನೆ, ಹಿಂದೆ ಇರತಕ್ಕಂಥ ಹೊರಳನ್ನೂ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಇವನ್ನ ಯಾವಾಗ ಹೀಗೆ ಅಲ್ಲಾಡ್ಕೊಂಡು ಎಳ್ಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ನೋ, ತಿರ್ಯಗ್ಭವದ್ ಉಲೂಖಲುಂಡೈ, ಆ ಹಿಂದೆ ಇದ್ದಂಥ ಹೊರಳು ಅಡ್ಡ ಮಲ್ಕೊಂಡ್ಬಿಡ್ತು. ಸೊ ಎರಡು ಹೆಜ್ಜೆ ಹಾಗೂ ಹೀಗೂ ತಪ್ಪಾಗಿ ಹೆಜ್ಜೆ ಹಾಕ್ಕೊಂಡು ಹೋಗ್ತಾನಲ್ಲ, ಅದು ಹೊರಳು ಅಡ್ಡ ಮಲ್ಕೊಂಡ್ಬಿಡ್ತು. ಅಂತ ಅಡ್ಡ ತಿರುಗಿರ್ತಕ್ಕಂಥ ಉಲೂಖಲವನ್ನು, ಆ ಹೊರಳನ್ನು ಎಳ್ಕೊಂಡು ಏನು ಮಾಡ್ದ, ಆ ರೆಂಡು ಮ್ರಾಕುಲ ನಡುಮಂ ಜೊಚ್ಚಿ, ಆ ಎರಡು ಮ್ರಾಕುಲು ಅಂದರೆ ಮಾಕುಲು ಅಂದರೆ ವೃಕ್ಷಗಳು, ಆ ಎರಡು ಅರ್ಜುನ ವೃಕ್ಷಗಳ ಮಧ್ಯೆ ಸ್ವಲ್ಪ ಜಾಗ ಇತ್ತಲ್ಲ, ಆ ಜಾಗದಲ್ಲಿ ತೂರ್ದ. ಮುಂದಟಿಕೆ ನಿಗುಡುಚು, ಅವನೇನೋ ಸೊಂದಿಲಿ ಹಿಡಿಸ್ತಾ ಮುಂದಕ್ಕೆ ಹೊರಟು ಹೋದ. ಹೊರಳನ್ನ ಈಗ ಎಳಿಬೇಕಲ್ಲ, ಹಾಗೆ ಎರಡು ಅರ್ಜುನ ವೃಕ್ಷಗಳ ನಡುವೆಯಿಂದ ಅವನು ಮುಂದಕ್ಕೆ ತೂರಿ ಆ ಕಡೆಗೆ ಹೋದ. ಬಾಲುಂಡು ರೋಲಡ್ಡ ಮುದಿವ ಮೂಲಂಬುಲು ವೆಕಲಿ ವಿಟಪಮುಲು ವಿರಿಗಿ ಮಹಾಭೀಲಧ್ವಲಿಂಗೂಲೆನು ಶಾಪಾಲಸ್ಯ ವಿವರ್ಜನములు ಯಮಳಾರ್ಜನముಲ್. ಬಾಲುಂಡು ರೋಲಡ್ಡ ಮುದಿವ, ಆಗ ಹೊರಳು ಅಡ್ಡ ತಿರ್ಕೊಂಡ್ಬಿಟ್ಟಿತ್ತು. ಈ ಹುಡುಗ ಆ ಅಡ್ಡ ತಿರುಗಿದಂತಹ ಹೊರಳನ್ನು ಎಳ್ಕೊಂಡು ಅರ್ಜುನ ವೃಕ್ಷಗಳ ನಡುವಿನಿಂದ ಮುಂದಕ್ಕೆ ಎಳೆದ ತಕ್ಷಣ ಏನಾಯಿತು, ಮೂಲಂಬುಲು ವೆಕಲಿ. ಮೂಲಂಬುಲು ಅಂತಂದರೆ ಆ ಬೇರು ಸಮೇತ, ಬುಡ ಸಮೇತ ಆ ಮರಗಳು ವೆಕಲಿ ಅಂದರೆ ಒಳ್ಳೆ ಒಂದೇ ಸತಿಗೆ ಹಿಡಿದು ಆರ್ಭಟದಿಂದ, ಹುಚ್ಚು ಆರ್ಭಟದಿಂದ ಮೂಲೋತ್ಪಾಟನೆ ಆಯಿತು ಅಂತಾರಲ್ಲ, ಬೇರುಗಳು ಕೂಡ ಕಳಚ್ಕೊಂಡು ವಿಟಪಮುಲು ವಿರಿಗಿ, ಮೇಲಿದ್ದ ರೆಂಬೆ ಕೊಂಬೆಗಳು ಎಲ್ಲ ಮುರಿದು ಹೋಗ್ಬಿಟ್ಟು
ಮಹಾ ಭೀಲಧ್ವನಿಂಗೂಲೆನು. ಭೀಲಧ್ವನಿ ಅಂದರೆ ಭೀಷಣವಾದ ಭಯದ ಧ್ವನಿ, ಅಂದರೆ ಭಯ ಹುಟ್ಟಿಸ್ತಕ್ಕಂತೆ ಆ ಎರಡು ಮರಗಳು ಕೂಡ ಪಟೀಲ್ ಪಟೀಲ್ ಅಂತ ಚಟ ಚಟ ಅಂತ ಮರದ ಕೊಂಬೆಗಳೆಲ್ಲ ಮುರಿದು ಹೋಯ್ತು, ಅದರ ಬೇರೆಲ್ಲ ಹೊರಕ್ಕೆ ಬಂದುಬಿಡ್ತು. ಗೂಲೆನು ಎರಡು ಉರುಳಿ ಬಿದ್ದವು. ಶಾಪಾಲಸ್ಯ ವಿವರ್ಜನಮುಲು, ತುಂಬ ಕಾಲ ಆಗೋಗಿತ್ತು, 1000 ದಿವ್ಯ ವರ್ಷಗಳಾಗೋಗಿತ್ತು, ಆಲಸ್ಯ ಆಗೋಗಿತ್ತು ಶಾಪ ಬಂದು, ಅಂದರೆ ಅಷ್ಟು ದೀರ್ಘಕಾಲವಾಗಿತ್ತು. ಆ ಶಾಪ ವಿವರ್ಜನಮುಲು, ಅದು ತೊಳೆದು ಹೋಯಿತು. ಯಮಳ ಅರ್ಜುನಮುಲ್, ಯಮಳ ಅರ್ಜುನಮುಲ್, ಅವೆರಡು ಅರ್ಜುನ ವೃಕ್ಷಗಳು ಕೂಡ ಬುಡ ಸಮೇತ ಉರುಳಿ ಬಿದ್ದವು. ಭಗವಂತ ಒರಳನ್ನು ಎಳೆದುಕೊಂಡು ಹೊರಕ್ಕೆ ಹೋದ ತಕ್ಷಣ. ಇಟ್ಲು ನಿರ್ಮೂಲಂಬುಲೈ ಪಡಿನ ಸಾಲಂಬುలలో నుండి కీలి కీలలు వేల్పడు పోలిక నెక్కుడు తేజంబున దిక్కులు పిక్కటిల్లన్ ప్రసిద్ధులైన సిద్ధులిద్దరు వెడలి వచ్చి ప్రబుద్ధలై భక్తలోక పాలకుండైన బాలుకునుకు మ్రొక్కి లేచి కరకమలంబులు ముగిచి ఇట్లనిరి. ಇಟ್ಲು ನಿರ್ಮೂಲಂಬುಲೈ ಪಡಿನ ಸಾರಂಬುలలో నుండి, ಈ ರೀತಿಯಾಗಿ ಭಯಂಕರ ಧ್ವನಿ ಮಾಡುತ್ತಾ ಆ ಎರಡು ವೃಕ್ಷಗಳು ಕೂಡ ನಿರ್ಮೂಲವಾಗಿ ಬಿದ್ದಿರಲು, ಅಂತಂದರೆ ಬೇರುಗಳು ಕೂಡ ಹೊರಕ್ಕೆ ಬಂದು ಬಿದ್ದು ಹೋಗಿರುವಾಗ ಅದರ ಒಳಗಿಂದ ಕೀಲಿ ಕೀಲಲು ವೇಲ್ಪಡು ಪೋಲಿಕ, ಕೀಲಿ ಅಂತಂದರೆ ಅಗ್ನಿ, ಕೀಲಿ ಕೀಲಲು ಅಂದರೆ ಅಗ್ನಿ ಜ್ವಾಲೆಗಳು ಹೊರಗೆ ಬರ್ತಾ ಇವೇನೋ ಅನ್ನೋ ರೀತಿ. ಎಕ್ಕುಡು ತೇಜಂಬುನ ದಿಕ್ಕುಲು ಪಿಕ್ಕಟಿಲ್ಲನ್, ಹೆಚ್ಚಾದಂಥ ತೇಜಸ್ಸು, ಒಂದು ಪ್ರಕಾಶಮಾನವಾದಂತಹ ಬೆಳಕು. ದಿಕ್ಕುಲು ಪಿಕ್ಕಟಿಲ್ಲಂ, ದಿಕ್ಕಲ್ಲೂ ಪಿಕ್ಕಟಿಲ್ಲು ಅಂತಂದರೆ ಹರಡ್ತಾ ಇದೆ, ವ್ಯಾಪಿಸ್ತಾ ಇದೆ, ವಿಜೃಂಭಿಸ್ತಾ ಇದೆ, ಅಷ್ಟು ಪ್ರಕಾಶಮಾನವಾದಂತಹ ಒಂದು ಬೆಳಕು ಆ ಎರಡು ಮರಗಳೊಳಗಿಂದ ಬರ್ತಾ ಇದೆ. ಪ್ರಸಿದ್ಧುಲೈನ ಸಿದ್ಧಲಿದ್ದರು ವೆಡಲಿ ಬಚ್ಚಿ, ಪ್ರಸಿದ್ಧರಾದಂತಹ ಆ ನಳಕೂಬರ ಹಾಗೂ ಮಣಿಗ್ರೀವ ಅನ್ನತಕ್ಕಂಥ ಇಬ್ಬರು ಸಿದ್ಧರು ಅವರ ಸ್ವಸ್ವರೂಪದಲ್ಲಿ ಗಂಧರ್ವ ರೂಪದಿಂದ ಹೊರಕ್ಕೆ ಬಂದರು. ಭಕ್ತ ಲೋಕ ಪಾಲಕುಂಡೈನ ಬಾಲಕುನಕು, ಆ ಬಾಲಕನವನು ಕೃಷ್ಣ, ಯಾರು ಅವನು ಭಕ್ತಲೋಕ ಪಾಲಕನಾದಂಥ ಭಗವಂತ, ಅವನಿಗೆ ಮ್ರೊಕ್ಕಿ ನಮಸ್ಕಾರ ಮಾಡಿದ್ರು. ತಮ್ಮ ಆ ಒಂದು ಶಾಪ ವಿಮೋಚನೆಯಾದಂಥ ಆನಂದದಲ್ಲಿ ಅವರಿಗೆ ಮರಗಳಾಗಿದ್ದರೂ ಕೂಡ ಪೂರ್ವಜನ್ಮ ಸ್ಮರಣೆ ಇತ್ತು. ತಾವು ಪಟ್ಟಿದ್ದ ಅಹಂಕಾರ ಅದು ಯಾವಾಗ ವಿಮೋಚನೆ ಆಗುತ್ತೆ, ತಮಗೆ ಶಾಪ, ನಾರದರು ಕೊಟ್ಟಂಥ ಶಾಪ, ಅದರ ವಿಮೋಚನೆ, ಭಗವಂತನ ಅನುಗ್ರಹ ಆಗಬೇಕು ಅಂತ ಎಲ್ಲ ಒಂದು ಜ್ಞಾನದಿಂದಲೇ ಅವರು ಅಲ್ಲಿ ಮರಗಳಾಗಿದ್ದರು. ಆದ್ದರಿಂದ ಎದ್ದು ಕರಕಮಲಂಬುಲು ಮುಗಿಚಿ ಇಟ್ಲನಿರಿ, ಎರಡು ಕೈಗಳನ್ನು ಅಂಜಲಿಯನ್ನು ಘಟಿಸಿ, ಅಂದರೆ ಅಂಜಲಿಬದ್ಧರಾಗಿ ನಿಂತ್ಕೊಂಡು ಭಗವಂತನನ್ನು ನೋಡಿ ಆ ಬಾಲಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅವರಿಬ್ಬರು ಯಕ್ಷರು. ಬಾಲುಂಡವೇ ನೀವು ಪರುಂಡವನಾಲಂಬುಂಡವಧಿಕ ಯೋಗಿ ವಾದ್ಯುಡವು ತನು ಸ್ಥೂಲಾಕೃತಿಯಗು ವಿಶ್ವವು ನೀಲೀಲಾರೂಪಮಂಡ್ರು ನಿಪುಣಲು ಕೃಷ್ಣ. ಹೇ ಕೃಷ್ಣ, ಭಗವಂತ, ಬಾಲುಂಡವೇ ನೀನು ಎಳೆ ಹುಡುಗನ, ನೀನು ಇಲ್ಲಿ ಗೋಪಾಲಕ ಗೊಲ್ಲ ಬಾಲಕನ ರೂಪದಲ್ಲಿ ನಿಂತಿದ್ದೀಯಲ್ಲ, ನೀನು ಬಾಲಕನ, ನೀನು ಪರುಂಡವೋ, ಪರಬ್ರಹ್ಮನೋ, ಪರವಾಸುದೇವನೋ ನೀನು. ಅನಾಲಂಬುಂಡವು, ನಿನಗೆ ಯಾವುದೇ ಆಧಾರ ಬೇಡ, ನೀನು ಸರ್ವ ಜಗದಾಧಾರ ನೀನು. ಅಧಿಕ ಯೋಗಿ, ನೀನು ಮಹಾಯೋಗಿ ನೀನು. ಆದ್ಯುಂಡವು, ಅಧಿಕ ಯೋಗಿಯೂ ಆದ್ಯುಂಡವು, ಆದ್ಯ ನೀನು, ಅಂದರೆ ಎಲ್ಲದಕ್ಕಿಂತ ಈ ಸೃಷ್ಟಿಯಲ್ಲಿ ಮೊದಲ ಇರತಕ್ಕಂಥವನೇ ನೀನು, ಆದ್ಯ ನೀನು. ತನ್ನ ಸ್ಥೂಲಾಕೃತಿಯಾಗಿ ವಿಶ್ವಮು, ಅತ್ಯಂತ ಸೂಕ್ಷ್ಮದಿಂದ ಹಿಡಿದು ಈ ಪ್ರಪಂಚದಲ್ಲಿ ಅತಿ ಸ್ಥೂಲದವರೆಗೂ ಕೂಡ ಈ ವಿಶ್ವವೆಲ್ಲವೂ ಕೂಡ ನೀಲೀಲಾ ರೂಪಮಂಡ್ರು, ನಿನ್ನದೇ ರೂಪ. ಈ ಪ್ರಪಂಚ ಯಾವುದು, ನೀನು ವಿಶ್ವವಿಗ್ರಹ. ಈ ಪ್ರಪಂಚದಲ್ಲಿ ಎಲ್ಲ ಸ್ಥೂಲ ಸೂಕ್ಷ್ಮ ಜೀವ ಇರತಕ್ಕಂಥವು, ಚರ ಅಚರ ಎಲ್ಲ ರೂಪಗಳಲ್ಲೂ ನೀನೇ ಪ್ರಕಟಗೊಂಡಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ನಿಪುಣಲು ಕೃಷ್ಣ. ಎಲ್ಲವನ್ನು ಅರಿತಿರತಕ್ಕಂಥ ವಿವೇಕವಂತರು, ಸಾಧು ಸಜ್ಜನರು, ಮುನಿಗಳು ಈ ರೀತಿಯಾಗಿ ಹೇಳ್ತಾರಪ್ಪ, ನೀನೇ ಪರಬ್ರಹ್ಮ, ನೀನೇ ಆದಿ ಪುರುಷ, ನೀನೇ ಪರಬ್ರಹ್ಮ ಪರವಾಸುದೇವ.
ಈ ಸ್ಥೂಲ ಸೂಕ್ಷ್ಮ ಚರಾಚರ ಜಗತ್ತೆಲ್ಲವೂ ನಿನ್ನದೇ ಸ್ವರೂಪ, ನೀನು ವಿಶ್ವವಿಗ್ರಹ ಅಂತ ಮುಂತಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅವರಿಬ್ಬರು. ಎಲ್ಲ ಭೂತಂಬುಲಕಿಂದ್ರಿಯಹಂಕೃತಿ ಪ್ರಾಣಂಬುಲಕು ನದಿಪತಿ ವಿನೀವ ಪ್ರಕೃತಿಯುಂ ಪ್ರಕೃತಿ ಸಂಭವ ಮಹತ್ತೂ ನೀವ ವೀನಿ ಕನ್ನಿಟಿಕಿನಿ ವಿಭುಂಡವೀವ ಪ್ರಾಕೃತ ಗುಣ ವಿಕಾರ ಮುಲಂಬೊಂದಕ ಪೂರ್ವಸಿದ್ದುಂಡವಗು ನಿನ್ನು ಚಿಂತಸೇಯ ಗುಣವೃತುಂಡೋ ಪುನೇ ಗುಣಹೀನ ನೀಯಂದ ಕಲ ಗುಣಂಬುಲ ನೀವ ಕಪ್ಪೊಂಬಡುದು. ಅಪ್ಪ ತಂದೆ, ಎಲ್ಲ ಭೂತಂಬುಲಕಿಂದ್ರಿಯ ಅಹಂಕೃತಿ ಪ್ರಾಣಂಬುಲಕ್ಕೂ ಅಧಿಪತಿವೂ ನೀವೇ. ಎಲ್ಲ ಜೀವರಾಶಿಗಳಿಗೂ ಅವುಗಳ ಇಂದ್ರಿಯಗಳು, ಅಹಂಕಾರ, ಎಲ್ಲದಕ್ಕೂ ಪ್ರಾಣಗಳಿಗೆ ಎಲ್ಲ ಕೂಡ ನೀನೇ ಅಧಿಪತಿ. ಪ್ರಕೃತಿಯೂ ಪ್ರಕೃತಿ ಸಂಭವ ಮಹತ್ತೂ ನೀವೇ. ಪ್ರಕೃತಿಯೇ ನೀನು, ಆಯ್ತಾ. ಆ ಪ್ರಕೃತಿಯ ಸಂಭವ ಅಂತಂತಂದರೆ ಆ ಪ್ರಕೃತಿಯಿಂದ ಬಂದಿರತಕ್ಕಂಥ ಮಹತ್ತು ಅನ್ನತಕ್ಕಂಥದ್ದು ನೀನೇ. ಸತ್ವರಜಸ್ತಮೋ ಗುಣಗಳ ಸಾಮ್ಯ ರೂಪವಾದ್ದು ಸೂಕ್ಷ್ಮ ಪ್ರಕೃತಿ. ಆ ಪ್ರಕೃತಿಯಿಂದ ಜನಿಸಿ ಪ್ರಪಂಚ ರೂಪವಾಗಿ ಹಬ್ಬಿರತಕ್ಕಂಥ ಮಹತ್ತತ್ವನೂ ಕೂಡ ನೀನೇ. ಎಲ್ಲವೂ ನೀನೆ. ಪ್ರಕೃತಿಯೂ ಪ್ರಕೃತಿ ಸಂಭವ ಮಹತ್ತೂ ನೀವೆ. ವೀನಿ ಕನ್ನಿಟಿಕಿ ವಿಭುಂಡವೀವೆ. ಈ ಎಲ್ಲದಕ್ಕೂ ಕೂಡ ವಿಭು, ಆಳತಕ್ಕಂಥ ಪ್ರಭು ಈಶ್ವರ ನೀನೆ. ಪ್ರಾಕೃತ ಗುಣ ವಿಕಾರ ಮುಲಂಬೊಂದಕ, ನಿನಗೆ ಯಾವುದೇ ಪ್ರಾಕೃತವಾಗಿರತಕ್ಕಂತಹ ನಿನಗೆ ವಿಕಾರಗಳು ನಿನ್ನನ್ನು ಬಾಧಿಸಲ್ಲ. ಆದರೆ ಆ ವಿಕಾರಗಳೆಲ್ಲ ಏನು ಅಂತ ನಿನಗೆ ಚೆನ್ನಾಗಿ ನೀನು ತಿಳ್ಕೊಂಡಿರ್ತೀಯ. ಪ್ರಾಕೃತ ಗುಣ ವಿಕಾರ ಮುಲಂಬೊಂದಕ ಪೂರ್ವ ಸಿದ್ದುಂಡವಗು ನಿನ್ನು ಜಿಂತಸೆಯ ಗುಣವೃತುಂಡೋ ಪುನೇ. ನೀನು ಸರ್ವಸ್ವರೂಪ. ಆದರೆ ನಿನ್ನ ಜ್ಞಾನ ನಮಗೆ ಯಾಕಾಗಲ್ಲ? ನಿನ್ನಿಂದಲೇ ನಾವು ಕೂಡ ಉಂಟಾಗಿರೋರಲ್ವಾ. ಯಾಕೆಲ್ಲರೂ ಬ್ರಹ್ಮಜ್ಞಾನಿಗಳಾಗಲ್ಲ? ನಮ್ಗೆ ಯಾಕೆ ಗೊತ್ತಾಗಲ್ಲ ಅಂತಂದರೆ, ಯಾಕಪ್ಪ ಅಂತಂದರೆ ಪ್ರಪಂಚದಲ್ಲಿ ಈ ಕಣ್ಣುಗಳಿಂದ ದೃಶ್ಯ ವಸ್ತುವನ್ನು ಕಾಣಬರುವುದು ಹೊರತು ಎಲ್ಲೆಲ್ಲೂ ಇದ್ದಾನೆ, ಆದರೆ ಅದೃಶ್ಯ. ಅದರಿಂದ ಅವನ್ನ ಕಾಣಕ್ಕಾಗಲ್ಲ. ಅದೃಶ್ಯನೂ ನೀನೇ, ದ್ರಷ್ಟ ನೀನು, ದ್ರಷ್ಟೃ ನೀನು. ಈ ಗುಣವಿಕಾರಗಳಾದಂಥ ದೃಶ್ಯಗಳು ಮತ್ತು ಇಂದ್ರಿಯ ಗ್ರಾಹ್ಯಗಳಾದ ವಿಷಯಗಳೊಡನೆ ನೀನು ಇದ್ದರೂ ಕೂಡ ಆ ವಿಷಯಗಳು ಹೇಗೆ ಇಂದ್ರಿಯಗಳಿಗೆ ಗೋಚರವಾಗುತ್ತೋ, ಇಂದ್ರಿಯಗಳಿಂದ ಬುದ್ಧಿಗೆ ಗೋಚರವಾಗುತ್ತೋ, ಆ ರೀತಿಯಾಗಿ ನೀನು ಈ ಜೀವಿಗಳಿಗೆ ಗೋಚರನಾಗತಕ್ಕವನಲ್ಲ. ಯಾಕೆ ಈ ಚೇತನರಾಗಿರ್ತಕ್ಕಂಥ ಜೀವರು ನಿನ್ನನ್ನು ಯಾಕೆ ತಿಳಿಯೋಕ್ಕಾಗ್ತಾ ಇಲ್ಲ? ಅವ್ರಿಗೆ ತಿಳಿಯೋಕ್ಕಾಗಲ್ಲ ಅಂತ ಹೇಳೇ ಬಿಟ್ಟಿದ್ದಾರೆ. ನಿನ್ನನ್ನು ಜಿಂತಸೆಯ ಗುಣವೃತುಂಡು ಓಪುನೇ. ಗುಣಗಳಿಂದ ಎಲ್ಲ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಗುಣಯುತರಾದಂತಹ ಮಾನವರಿಗೆ ಆಗಲಿ ಬೇರೆ ಜೀವಿಗಳಿಗೆ ಆಗಲಿ ನಿನ್ನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನೀನು ಬುದ್ಧಿ ಇಂದ್ರಿಯಾದಿಗಳಿಗೆ ಗೋಚರನಲ್ಲ, ನೀನು ವಾಚಾಮ ಗೋಚರ. ನೀನು ಜೀವಾದಿಗಳು ಹುಟ್ಟೋಕ್ಕಿಂತ ಮೊದಲೇ ನೀನು ಸ್ವಪ್ರಕಾಶ ರೂಪದಿಂದ ಸಿದ್ಧನಾಗಿದ್ದೀಯೆ. ನೀನು ಪೂರ್ವ ಸಿದ್ಧುಂಡವಗೂ, ನಿನ್ನನ್ನು ಶರೀರ ಮೊದಲಾದ ಪ್ರಾಕೃತಾಭರಣಗಳಿಂದ ಪರಿವೃತರಾಗ್ಬಿಟ್ಟಿದ್ದೀವಿ ನಾವೆಲ್ಲ ಜೀವರು. ಆದ್ದರಿಂದ ನಿನ್ನನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಾಕೃತ ಗುಣವಿಕಾರಮುಲಂಬೊಂದಕ ಪೂರ್ವ ಸಿದ್ಧುಂಡವಗು ನಿನ್ನು ಜಿಂತಸೆಯ ಗುಣವೃತುಂಡೋ ಪುನೇ. ಗುಣಹೀನ ಅಂದರೆ ಯಾವುದೇ ಸತ್ವರಜಸ್ತಮೋ ಗುಣಗಳು ಯಾವುದೂ ಕೂಡ ನಿನ್ನನ್ನು ಬಾಧಿಸೋದಿಲ್ಲ. ನೀ ಎಂದೇ ಕಲಗುಣಂಬುಲು ನೀವೇ ಕಪ್ಪಂಬಡ್ದು. ಆದ್ದರಿಂದ ಪರಮಾತ್ಮ ಷಡ್ಗುಣೈಶ್ವರ್ಯ ಸಂಪನ್ನ ನೀನು, ಸರ್ವಸ್ವರೂಪ ನೀನು, ಪುರುಷೋತ್ತಮ. ಸೂರ್ಯಕಿರಣಗಳಿಂದ ಉಂಟಾಗತಕ್ಕಂತಹ ಮೋಡಗಳಿಂದ ಮತ್ತೆ ಆ ಸೂರ್ಯನ ಮುಚ್ಚುತ್ತೆ. ಮೋಡಗಳು ಬಂದರೆ ಮೋಡಗಳಾಗಿರೋದು ಹೇಗೆ? ಸೂರ್ಯ ನೀರನ್ನು ಹೀರ್ಕೊಂಡು ಮೋಡಗಳನ್ನು ಉಂಟು ಮಾಡಿದ್ರೆ ಆ ಸೂರ್ಯನಿಂದಲೇ ಉಂಟಾಗಿರೋ ಮೋಡಗಳು. ಆ ಮೋಡಗಳೇ ಸೂರ್ಯನನ್ನು ಪ್ರಕಾಶ ಹೊರಗೆ ಕಾಣದೇ ಇರೋ ಹಾಗೆ ಸೂರ್ಯನಿಗೆ ಅಡ್ಡ ನಿಂತ್ಕೊಳ್ಳುತ್ತೆ. ಆ ರೀತಿಯಾಗಿ ನಿನ್ನ ಪ್ರಕಾಶದಿಂದಲೇ ಬಂದಿರತಕ್ಕಂಥ ಈ ಪ್ರಕೃತಿಯ ಗುಣಗಳಿಂದ ಮರೆಗೊಳಿಸಲ್ಪಟ್ಟಿದೆ ನಿನ್ನ ಮಹಿಮೆಯ ಗುಣಗಳು. ಆದ್ದರಿಂದ ನಿನ್ನನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾವು ಏನು ಮಾಡ್ಬೋದು ಅಂತಂದರೆ ಭಕ್ತಿಯಿಂದ ನಾವು ನಿನಗೆ ನಮಸ್ಕರಿಸಬಹುದು ಅಷ್ಟೇ. ಆದ್ದರಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ.
మొదలనెవ్వని అవతారములు శరీరులందు సరిదొడ్డులేని వీర్యములందనువులడర జన్మించి వారలేందు జిక్క వట్టి పరమేశ మృక్కెదమయ్యా నీకు. ಮೊದಲು ಯೌವನಿ ಅವತಾರములు ಶರೀರಲಂದು ಅಂತಂತಂದರೆ ಜೀವಾದಿಗಳು ಹುಟ್ಟುವುದಕ್ಕಿಂತ ಮೊದಲೇ ನೀನು ಸ್ವಪ್ರಕಾಶ ರೂಪದಿಂದ ಸಿದ್ಧ ಆಗಿದ್ದೀಯ. ನಿನ್ನನ್ನು ಈ ಶರೀರ ಮೊದಲಾದ ಪ್ರಾಕೃತಾವರಣಗಳಿಂದ ಪರಿವೃತ್ತರಾದಂತಹ ಜೀವರಿಗೂ ಕಾಣಕ್ಕೆ ಸಾಧ್ಯವಿಲ್ಲ. ಇಂತಹ ಷಡ್ಗುಣೈಶ್ವರ್ಯ ಸಂಪನ್ನ ನೀನು, ಮತ್ತು ಸರ್ವಸ್ವರೂಪ ಪುರುಷೋತ್ತಮ ನೀನು. ಆದರೆ ಮೋಡಗಳು ಹೇಗೆ ಸೂರ್ಯನ ಅಡ್ಡಪಡಿಸುತ್ತವೋ ಹಾಗೆ ನಿನ್ನ ಪ್ರಕಾಶದಿಂದಲೇ ಉಂಟಾಗಿರ್ತಕ್ಕಂತಹ ಪ್ರಕೃತಿಯ ಗುಣಗಳಿಂದ ಮರೆಗೊಳಿಸಲ್ಪಟ್ಟ ಮಹಿಮೆ ಉಳ್ಳವನಾದವನು ನೀನು. ಅಂದರೆ ಈ ಪ್ರಾಕೃತ ಶರೀರ ಹೊಂದಿರತಕ್ಕಂಥ ಜೀವರು ನಿನ್ನನ್ನು ಕಾಣಕ್ಕಾಗಲ್ಲ, ಆದರೆ ನೀನು ಎಲ್ಲ ಕಡೆಯಲ್ಲೂ ಇದ್ದೇ ಇದ್ದೀಯ. ಅಂತಹ ನಿನ್ನನ್ನು ನಾವು ಭಕ್ತಿಯಿಂದ ನಮಸ್ಕಾರ ಮಾಡ್ತೀವಿ. ಸ್ವಭಾವವಾಗಿ ಶರೀರ ಸಂಬಂಧ ಇಲ್ಲ ನಿನಗೆ. ನೀನು ಪ್ರಾಕೃತ ದೇಹಗಳಲ್ಲಿ ಜರಗಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ನಿರತಿಶಯವಾದ ಮಹಿಮೆಗಳಿಂದ ನೀನು ಅವತಾರಗಳನ್ನು ಎತ್ತೀಯ ನೀನು. ಆದ್ದರಿಂದ ನೀನು ಪರಮೇಶ್ವರನೂ ಕೂಡ ನಿನಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಅವರಿಬ್ಬರೂ ಕೂಡ ಭಗವಂತನನ್ನು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿ. ನಾರದರು ಶಾಪ ಕೊಟ್ಟಾಗ ಅಷ್ಟು 1000 ದಿವ್ಯ ಸಂವತ್ಸರಗಳು ಕೂಡ ಅವರು ಮರಗಳಾಗಿದ್ದರೂ ಕೂಡ ಪೂರ್ವಜನ್ಮ ಸ್ಮರಣೆ ಇತ್ತು. ಮತ್ತು ತಮ್ಮ ತಪ್ಪನ್ನು ಅರ್ಥಕೊಂಡು ಭಗವಂತನೆಡೆಗೆ ಚಿಂತನೆ ಮಾಡ್ತಾ ಇದ್ದಿದ್ದರಿಂದ ಅವರು ಈ ರೀತಿಯಾಗಿ ಭಗವಂತನೇ ಸರ್ವಸ್ವ, ಅವನೀಗ ಅವತಾರ ಎತ್ತಿದ್ದಾನೆ ಅನ್ನತಕ್ಕಂಥ ಜ್ಞಾನ ಎಲ್ಲ ಪಡ್ಕೊಂಡವರಾಗಿ ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಅವರಿಬ್ಬರು. ಭುವನಮುಲು ಸೇಯಂಗಾವಂಗ ನವತೀರ್ಣುಂಡ ವೈತಿಕಾದೆ ಅಖಿಲೇಶ್ವರ ಯೋಗಿವರೇಣ್ಯ ವಿಶ್ವಮಂಗಳ ಕವಿಸನ್ನುತ ವಾಸುದೇವ ಕಲ್ಯಾಣ ನಿಧಿ ಅಂತ ಎಲ್ಲ ಹೊಗಳ್ತಾ ಇದ್ದಾರೆ ಅವರು. ಏನಪ್ಪ ಅವತಾರ ಮಾಡ್ತಾ ಇದ್ದಾರೆ ಅಂತ, ಏನಪ್ಪ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲೇ ದಿವ್ಯಮಂಗಳ ವಿಗ್ರಹ ನೀನು, ಮಂಗಳಪ್ರದ ನೀನು, ಎಲ್ಲ ಪ್ರಪಂಚವನ್ನು ಸಲಹೋಕ್ಕೋಸ್ಕರ ವಸುದೇವನಲ್ಲಿ ಅವತರಿಸಿರ್ತಕ್ಕಂತಹ ಭಗವಂತ ನೀನು. ಭುವನಮುಲು ಸೇಯ ಅಂತಂದರೆ ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡೋದಕ್ಕೋಸ್ಕರ, ಗಾವಂಗ ಕಾಪಾಡು ಅಂತಂದರೆ ರಕ್ಷಿಸೋದಕ್ಕೋಸ್ಕರ, ಅವತೀರ್ಣುಂಡ ವೈತಿಕ ಅದೇ ಅಖಿಲೇಶ್ವರ ನೀನು ಈ ಎಲ್ಲ ವಿಶ್ವಕ್ಕೂ ಸಮಸ್ತ ವಿಶ್ವಕ್ಕೂ ಈಶ್ವರ ನೀನು. ಆದರೆ ಈಗ ಎಲ್ಲರನ್ನು ಕಾಪಾಡೋಕ್ಕೋಸ್ಕರ ಈ ಅವತಾರವನ್ನು ಎತ್ತಿದ್ದೀಯ ನೀನು. ಯೋಗಿ ವರೇಣ್ಯ, ಯೋಗಿಗಳೆಲ್ಲರೂ ಕೂಡ ನೀನೇ ದೈವ ಪರಬ್ರಹ್ಮ ಅಂತ ನಿನ್ನನ್ನೇ ಕೋರ್ತಾರೆ. ವಿಶ್ವಮಂಗಳ ನೀನು, ಎಲ್ಲ ಪ್ರಪಂಚಕ್ಕೂ ಕೂಡ ಮಂಗಳಕರ ನೀನು. ಕವಿಸನ್ನುತ, ಕವಿಗಳಿಂದ ಹೊಗಳಲ್ಪಡ್ತಕ್ಕಂತಹ ಅವನು ನೀನು. ವಾಸುದೇವ, ಈ ವಸುದೇವರಲ್ಲಿ ಜನಿಸಿರತಕ್ಕಂತಹ ಕೃಷ್ಣನಾಗಿ ಅವತರಿಸಿರತಕ್ಕಂತಹ ಯಾದವರನ್ನೆಲ್ಲ ಸಲಹುವುದಕ್ಕಾಗಿ ವಸುದೇವನಲ್ಲಿ ಅವತರಿಸಿರತಕ್ಕಂಥ ಭಗವಂತನೇ ನೀನು. ಕಲ್ಯಾಣ ನಿಧಿ, ಸಕಲ ಮಂಗಳಕ್ಕೂ ಕೂಡ ಆಕರ ನೀನು. ದಿವ್ಯಮಂಗಳ ವಿಗ್ರಹ ನೀನು, ಮಂಗಳಾಯತನ ನೀನು, ಕಲ್ಯಾಣ ನಿಧಿ ನೀನು ಅಂತಂದುಬಿಟ್ಟು ಮುಂತಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ತಪಸ್ವಿ ವಾಕ್ಯಂಬುಲು ದಪ್ಪವಯ್ಯನ್ ನೆಪಂಬುನಂ ಗಂಟಿಮಿ ನಿನ್ನುಂಜೂಡಂ ತಪಂಬುಲೊಪ್ಪೆನ್ ಮಮುಂ ದಾವಕೀಯ ಪ್ರಪನ್ನುಲಂ ಜೇಮು ಭಕ್ತಮಿತ್ರ. ಹೇ ಭಕ್ತಾನುಗ್ರಹಕಾರಕನೇ, ಭಕ್ತಮಿತ್ರನೇ ಸ್ವಾಮಿ, ತಪಸ್ವಿ ವಾಕ್ಯಂಬುಲು ದಪ್ಪನಯ್ಯನ್, ಮಹಾ ತಪಸ್ವಿಯಾದಂಥ ನಾರದ ಮುನೀಂದ್ರರ ಮಾತು ತಪ್ಪದೇ ಈಗ ನೆರವೇರಿದೆ. ಅಂದರೆ ನಮಗೆ ಶಾಪ ವಿಮೋಚನೆ ಭಗವಂತನ ಪಾದ ಸೋಕಿದಾಗ ಅಂತ ಹೇಳಿದ್ರು, ಅದೇ ರೀತಿ ಈಗ ನಮಗೆ ಉಂಟಾಗಿದೆ. ನೆಪಂಬುನಂ ಗಂಟಿಮಿ ನಿನ್ನೊಂಜೂಡನ್ ಅಂತಂದರೆ ಅವರು ಕೊಟ್ಟ ಶಾಪವೇ ನಮಗೆ ವರವಾಗಿ ಪರಿಣಮಿಸ್ತು. ಅವರು ಶಾಪ ಕೊಟ್ಟಿದ್ದರಿಂದ ನಾವಿಲ್ಲಿ ವೃಕ್ಷಗಳಾಗಿ ನಿಂತ್ಕೊಂಡ್ವಿ. ಈಗ ನಿನ್ನ ಸ್ಪರ್ಶದಿಂದ ನಮಗೆ ಶಾಪ ವಿಮೋಚನೆ ಆಯಿತು, ನಿನ್ನನ್ನು ನೋಡೋಕ್ಕಾಯಿತು. ಇಲ್ಲದೇ ಇದ್ದರೆ ಭಗವಂತನ ದರ್ಶನ ಸಾಮಾನ್ಯವಾದದ್ದಲ್ಲ. ಅವರ ಶಾಪದ ಕಾರಣದಿಂದ
ಆ ನೆಪದಿಂದ ನಾವು ನಿನ್ನನ್ನು ದರ್ಶನ ಮಾಡಿ ಪುನೀತರಾದ್ವಿ. ತಪಂಬುಲೊಪ್ಪೆನ್, ಇಷ್ಟು ವರ್ಷ ಅವರು ವೃಕ್ಷಗಳಾಗಿದ್ದರೂ ಕೂಡ ಭಗವಂತನನ್ನೇ ಕುರಿತು ತಪಸ್ ಮಾಡ್ತಾ ಇದ್ರು. ಆದ್ದರಿಂದ ನಿನ್ನನ್ನು ನೋಡಬೇಕು ನೋಡಬೇಕು ಅಂತ ತಪ್ಪಿಸಿ ಹೋದ್ವಿ ನಾವು. ಈವಾಗ ನಮಗೆ ಅದು ನಮ್ಮ ತಪಸ್ಸು ಫಲಿಸಿದೆ. ತಪಂಬುಲೊಪ್ಪೆನ್ ಮಮಂ, ನಮ್ಮನ್ನು ತಾವಕೀಯ ಪ್ರಪನ್ನುಲಂ ಜೇಯುಮು, ನಮ್ಮನ್ನು ನಿನ್ನ ಭಕ್ತರನ್ನಾಗಿ ಮಾಡಿಬಿಡಪ್ಪ ತಂದೆ ಸಾಕು. ಯಾಕೆ ನೀನು ಭಕ್ತ ಮಿತ್ರ, ನಾವು ನಿನ್ನ ಭಕ್ತರಾದರೆ ನೀನು ನಮ್ಮನ್ನು ಅನುಗ್ರಹ ಮಾಡೇ ಮಾಡ್ತೀಯ. ನಮ್ಮನ್ನು ಇನ್ನು ದುರ್ವರ್ತನೆಯಲ್ಲಿ ತೊಡಗೋ ರೀತಿಯಲ್ಲಿ ಆಗೋದೇ ಇಲ್ಲ. ಆ ಥರ ತೊಡಗೋಕ್ಕೆ ನೀನು ಬಿಡೋದೇ ಇಲ್ಲ, ನೀನೇ ಕಾಪಾಡ್ಕೊಂಡು ಹೋಗ್ತೀಯ ನಮ್ಮನ್ನು. ಆದ್ದರಿಂದ ನಮ್ಮಿಬ್ಬರನ್ನು ನಿನ್ನ ಭಕ್ತರನ್ನಾಗಿ ನೀನು ಮಾಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಅಮಂಗಳಂ, ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಳಾಯತನೋ ಹರಿಹಿ. ಸರ್ವ ಮಂಗಳಿಗಳಿಗೂ ಆಯತನಾದಂತಹ ಆ ಶ್ರೀಹರಿ ಯಾರ ಹೃದಯದಲ್ಲಿ ಸ್ಥಿರವಾಗಿ ನೆಲೆಸಿರ್ತಾನೋ ಅಂತಹ ಭಕ್ತರಿಗೆ, ಅವ್ರಿಗೆ ಯಾವಾಗಲೂ ಸರ್ವದಾ ಸರ್ವಕಾರ್ಯೇಷು, ಅವರು ಏನು ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ನಾಸ್ತಿ ತೇಷಾಂ ಅಮಂಗಳಂ, ಅವರಿಗೆ ಅಮಂಗಳ ಅನ್ನತಕ್ಕಂಥದ್ದು ಕಿಂಚಿತ್ತು ಕೂಡ ಸಂಭವಿಸೋದೇ ಇಲ್ಲ. ಯಾಕೆ? ಅವರ ಹೃದಯದಲ್ಲಿ ಶ್ರೀಹರಿ ನೆಲೆ ನಿಂತು ಬಿಟ್ಟಿರ್ತಾನೆ. ಆದ್ದರಿಂದ ನಮ್ಮನ್ನು ಕೂಡ ನಿನ್ನ ಭಕ್ತರನ್ನಾಗಿ, ಪರಮ ಭಕ್ತರನ್ನಾಗಿ ನೀನು ಮಾಡಿಬಿಡು ಅಂತ ಬೇಡ್ತಾ ಇದ್ದಾರೆ. ನೀ ಪದ್ಯಾವಳುಲಾಲ ಕಿಂಚು ಚೆವುಲುನ್, ನಿನ್ನಾಡು ವಾಕ್ಯಂಬುಲುನ್, నీ పేరంబనిసేయు హస్తయుగముల్, నీ మూర్తిపై చూపులున్, నీ పాదంబుల పొంత మ్రొక్కు శిరముల్, నీ సేవపై చిత్తముల్, నీపై బుద్ధులు మాకు నిమ్మ కరుణన్, ನೀರೇಜಪತ್ರೇಕ್ಷಣ. ನೀರೇಜಪತ್ರೇಕ್ಷಣ ಪದ್ಮಪತ್ರಾಯ ತಾಕ್ಷ ಅಂತ ಅಂದರೆ ಕಮಲದಂತೆ ಕಣ್ಣುಳ್ಳಂತಹ ಮಹಾನ್ ಭಾವ, ಜ್ಞಾನಚಕ್ಷುಷು ನಿಂದು ಸ್ವಾಮಿ ನನಗೇನು ಕೊಡು ನೀನು ಅಂತ ಕೋರ್ತಾ ಇದ್ದಾರೆ ಇವರೀಗ ಗುಹ್ಯಕರು. ಅಂದರೆ ನೀ ಪದ್ಯಾವಳು ಲಾಲಕಿಂಚು ಚೌಲನ್, ಅಂದರೆ ಸದಾ ನಿನ್ನ ಸ್ತುತಿಯನ್ನು ಕೇಳ್ತಾ ಇರತಕ್ಕಂತಹ, ನಿನ್ನ ಕಥೆಗಳನ್ನು, ನಿನ್ನ ಲೀಲಾ ಕಥನಗಳನ್ನು ಕೇಳ್ತಕ್ಕಂಥ ಕಿವಿಗಳನ್ನು ಅನುಗ್ರಹ ಮಾಡು. ನಿನ್ನಾಡು ವಾಕ್ಯಂಬುಲನ್, ನನ್ನ ಮಾತೆಲ್ಲವೂ ನಿನಗರ್ಪಿತವಾಗಲಿ, ನಾನು ಆಡ್ತಕ್ಕಂಥ ಮಾತೆಲ್ಲನೂ ನಿನ್ನನ್ನು ಕುರಿತೇ ಆಗಿರಲಿ. ನೀ ಪೇರಂಬನಿಸೇಯು ಹಸ್ತಯುಗಮಲ್, ನಾನು ಏನು ಕೆಲಸ ಮಾಡಿದ್ರೂ ಕೃಷ್ಣಾರ್ಪಣ ಅಂತ ಕೆಲಸ ಮಾಡ್ತಕ್ಕಂಥ ಹಸ್ತಗಳನ್ನು ಕೊಡು. ನೀ ಮೂರ್ತಿ ಪೈ ಜೂಪುಲನ್, ಸದಾ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇರಬೇಕು. ನೀ ಪಾದಂಬುಲ ಪೊಂತಂ ರೊಕ್ಕು ಶಿರಮುಲ್, ಶಿರಸ್ಸನ್ನ ಬಗ್ಗಿ ಸಾಷ್ಟಾಂಗ ಪ್ರಣಾಮ ನಿನ್ನ ಪಾದಗಳಿಗೆ ಮಾಡಬೇಕು. ಆ ರೀತಿಯಾಗಿ ನನ್ನ ಶಿರವನ್ನು ಅನುಗ್ರಹಿಸು. ಅಂದರೆ ನನ್ನ ತಲೆಯಲ್ಲಿ ಯಾವುದೇ ಅಹಂಕಾರ ಏನೂ ಇರಬಾರ್ದು. ಸಂಪೂರ್ಣ ಶರಣಾಗತಿಯಿಂದ ನನ್ನ ಶಿರಸ್ಸನ್ನು ನಿನ್ನ ಪಾದಾರವಿಂದಗಳಿಗೆ ಸೋಕಿ ನಮಸ್ಕಾರ ಮಾಡಬೇಕು. ಆ ರೀತಿಯಾದಂಥ ಶಿರಸ್ಸು ಕೊಡು. ನೀ ಸೇವಪೈ ಚಿತ್ತಮಲ್, ನಮ್ಮ ಬುದ್ಧಿಗಳಿಗೆ ಸದಾ ಕಾಲ ಭಗವತ್ ಸೇವೆ, ನಿನ್ನ ಸೇವೆ ಎಲ್ಲೇ ಇರಬೇಕು ನನ್ನ ಬುದ್ಧಿ, ಅದನ್ನೇ ಕೋರಬೇಕು. ಆ ರೀತಿಯಾಗಿ ಅನುಗ್ರಹ ಮಾಡು. ನೀ ಪೈ ಬುದ್ಧುಲು ಮಾಕು ನಿಮ್ಮು, ನಿನ್ನ ಮೇಲೆ ನಮ್ಮ ಬುದ್ಧಿ ಸದಾ ಪ್ರವರ್ತಿಸಬೇಕು. ಆ ರೀತಿ ಕರುಣಿಸು ನಮ್ಮನ್ನು. ಇಮ್ಮು ಕರುಣನ್ ನೀರಜಪತ್ರೇಕ್ಷಣ, ನೀನು ಆ ರೀತಿಯಾಗಿ ನಮ್ಮನ್ನು ಅನುಗ್ರಹ ಮಾಡಪ್ಪ ತಂದೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ಭಕ್ತರ ಕೋರಿಕೆಯೂ ಇದೇ ಆಗಿರುತ್ತೆ. ಆ ಪಾದಾರವಿಂದಗಳಲ್ಲಿ ನಿನ್ನ ಭಕ್ತಿಯನ್ನು ಕೊಡು. ಮತ್ತು ನಮ್ಮ ಯಾವ್ದ ಜ್ಞಾನೇಂದ್ರಿಯಗಳು, ಯಾವ ಕರ್ಮೇಂದ್ರಿಯಗಳು ಇದೆಯಲ್ಲ, ದಶೇಂದ್ರಿಯಗಳು ಕೂಡ ನಿನ್ನ ಸೇವೆಗೆ ವಿನಿಯೋಗ ಆಗಬೇಕು. ಆ ರೀತಿಯಾದಂತಹ ಒಂದು ಸ್ಥಿತಿಯನ್ನು ನಮಗೆ ಅನುಗ್ರಹಿಸುವಂತಲೇ ಎಲ್ಲ ಭಕ್ತರು ಕೂಡ ಕೋರ್ಕೊಳ್ತಕ್ಕಂಥದ್ದು. ಇದನ್ನು ನಾವು ಮುಕುಂದಮಾಲಾ ಸ್ತೋತ್ರದಲ್ಲಿ ಒಂದು ಬಹಳ ಸುಂದರವಾದ ಶ್ಲೋಕಗಳಿಂದ ನಾವು ನೋಡ್ಬೋದು. ಜಿಹ್ವೆ ಕೀರ್ತಯ ಕೇಶವಂ ಮುರರಿಪುಂ, ಇದು ಅವರು ತಮ್ಮ ಇಂದ್ರಿಯಗಳಿಗೆ ತಾವು ಆಜ್ಞೆ ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ರಪ್ಪ, ಲೋಕದ ಎಲ್ಲ ಮಾತುಗಳು ಆಡಬೇಡ, ನಾಲಿಗೆ ನೀಚ ಬುದ್ಧಿ ಬಿಟ್ಟು ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚೆ ಬುದ್ಧಿಯ ಬಿಡು ನಾಲಿಗೆ ಅಂತಂದ್ಬಿಟ್ಟು ಹೇಗಾದರೆ ದಾಸರು ಹಾಡಿದಾರೋ
ಅದನ್ನು ಇವರು ಈ ರೀತಿಯಾಗಿ, ಹೇ ಜಿಹ್ವೆ ಕೇಶವಂ ಕೀರ್ತಯ, ಸದಾಕಾಲ ಕೇಶವನನ್ನು ಕೀರ್ತಿಸು. ಜಿಹ್ವೆ ಕೀರ್ತಯ ಕೇಶವಂ ಮುರರಿಪುಂ ಚೇತೋಭಜ ಶ್ರೀಧರಂ ಪಾಣಿದ್ವಂದ್ವ ಸಮರ್ಚಯಾಚ್ಯುತ ಕಥಾಶ್ರೋತದ್ವಯತ್ವಂ ಶೃಣು. ಕೃಷ್ಣಂ ಲೋಕಯ ಲೋಚನದ್ವಯ ಹರೇರ್ಗಚ್ಛಾಂಗ್ರಿ ಯುಗ್ಮಾಲಯಂ ಜಿಘ್ರ ಘ್ರಾಣ ಮುಕುಂದ ಪಾದ ತುಳಸೀಂ ಮೂರ್ಧನ್ನ ಮಾಧೋಕ್ಷಜಂ. ಹೇ ಜಿಹ್ವೆ ಕೇಶವಂ ಮುರರಿಪುಂ ಕೀರ್ತಯ, ನಾಲ್ಗೆ ಸದಾಕಾಲ ನಾಮಸ್ಮರಣೆ, ಭಗವನ್ ನಾಮಸ್ಮರಣೆಯಲ್ಲಿ ನಿರತವಾಗು ನೀನು. ಚೇತೋ ಭಜ ಶ್ರೀಧರಂ, ಹೇ ಚೇತಸ್ ಅಂದರೆ ಮನಸ್ಸೇ, ಸದಾಕಾಲ ಶ್ರೀಧರನ್ನ ಧ್ಯಾನ ಮಾಡು, ಲಕ್ಷ್ಮೀಪತಿಯನ್ನು ಧ್ಯಾನಿಸ್ತಾ ಇರು. ಪಾಣಿದ್ವಂದ್ವ ಸಮರ್ಚಯ ಶ್ರೀಧರಂ, ಹೇ ಕೈಗಳೇ ಹಸ್ತಗಳೇ, ನೀವು ಸದಾಕಾಲ ಭಗವದ್ ಅರ್ಚನೆಯಲ್ಲಿ ನಿರತರಾಗಿರಿ. ಅಚ್ಯುತ ಕಥಾ ಶ್ರೋತದ್ವಯತ್ವಂ ಶೃಣು, ಹೇ ಶ್ರೋತದ್ವಯ, ಏಕೆರಡು ಕಿವಿಗಳಿದೆಯಲ್ಲ, ಇದಿರಲ್ಲ ನೀವಿಬ್ಬರೂ, ಸದಾಕಾಲ ಅಚ್ಯುತನ ಕಥೆಯನ್ನು, ಭಗವದ್ ಕಥೆಯನ್ನು ಕೇಳ್ರಿ ನೀವು, ಬೇರೆ ಯಾವುದನ್ನು ಆಲಕಿಸಕ್ಕೆ ಆಸೆ ಪಡಬೇಡಿ. ಕೃಷ್ಣಂ ಲೋಕಯ ಲೋಚನದ್ವಯ, ಹೇ ಕಣ್ಣುಗಳೇ, ಸದಾ ನಿಮಗೆ ಭಗವನ್ ಮೂರ್ತಿಯನ್ನು ದರ್ಶಿಸುವುದರಲ್ಲಿ ಆನಂದ ಉಂಟಾಗಲಿ. ಹರೇರ್ ಗಚ್ಛಾಂಗ್ರಿ ಯುಗ್ಮಾಲಯಂ, ಹೇ ಅಂಗ್ರಿಯುಗವೇ, ಪಾದಗಳೇ, ಹರಿಯ ಆಲಯಕ್ಕೆ ಹೋಗೋದರಲ್ಲಿ ನಿಮಗೆ ಉತ್ಸುಕತೆ ಇರಲಿ. ಜಿಗ್ರಘ್ರಾಣ ಮುಕುಂದ ಪಾದ ತುಳಸೀಂ, ಆ ಒಂದು ನಿರ್ಮಾಲ್ಯ ತುಳಸಿಯನ್ನು ಅಘ್ರಾಣ ಮಾಡತಕ್ಕಂತಹ ಬುದ್ಧಿ ನಿನಗೆ ಬರಲಿ. ಹೇ ನಾಸಿಕವೇ, ಮೂರ್ಧನ್ನ ಮಾಧೋಕ್ಷಜಂ, ಅಧೋಕ್ಷಜನಾದಂಥ ಭಗವಂತನನ್ನು ನಮಸ್ಕಾರ ಮಾಡು. ಹೇ ಶಿರಸ್ಸೆ ಅಂತ ತಮ್ಮದೇ ಇಂದ್ರಿಯಗಳಿಗೆ ಭಕ್ತರು ಈ ರೀತಿಯಾಗಿ ಕೋರ್ಕೊಳ್ತಾ ಇದ್ದಾರೆ ಮುಕುಂದಮಾಲಾದಲ್ಲಿ. ಅವರದೇ ಇನ್ನೊಂದು, ಹೌದು ಭಕ್ತಿ ಬರಬೇಕು, ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ? ಆ ಭಗವದ್ ಅನುಗ್ರಹ ಇದ್ದರೆ, ಅವನು ಕರಾವಲಂಬನೆ ನೀಡಿ ಕರ್ಕೊಂಡ್ರೆ ಮಾತ್ರನೇ ನಮಗೆ ಆ ರೀತಿಯಾದಂಥ ಒಂದು ಬುದ್ಧಿ ಉಂಟಾಗೋದು. ಅದನ್ನು ನಾವು ಭಗವಂತನಲ್ಲಿ ತೋಡ್ಕೋಬೇಕು. ನನಗಿನ್ನೇನು ಬೇಡಯ್ಯ, ನೀನು ಪಾದಗಳಲ್ಲಿ ನಿಶ್ಚಲವಾದ ಭಕ್ತಿಯನ್ನು ಕೊಡು ಅಂತ ಅವನ್ನೇ ಬೇಡ್ಕೋಬೇಕಲ್ಲ. ಅದನ್ನು ಕೂಡ ಕುಲಶೇಖರ ಆಳ್ವಾರರು ತಮ್ಮ ಮುಕುಂದಮಾಲೆಯಲ್ಲಿ ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ. ನಾಸ್ತಾ ಧರ್ಮೇಣ ವಸು ನಿಚಯೇನೈವ ಕಾಮೋಪಭೋಗೆ ಯದ್ಭಾವ್ಯಂ ತದ್ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಬೋರುಹಯುಗಗತ ನಿಶ್ಚಲ ಭಕ್ತಿರಸ್ತು. ಅಚಂಚಲವಾದ ಭಕ್ತಿ ನನಗೆ ನಿನ್ನ ಪಾದಾರವಿಂದಗಳಲ್ಲಿ ಕೊಡು. ನನಗೆ ಧರ್ಮದಲ್ಲಿ ಆಸಕ್ತಿ ಇಲ್ಲ, ನ ವಸು ನಿಚಯ, ಈ ಐಶ್ವರ್ಯದಲ್ಲಿ ನನಗೆ ಅನುರಕ್ತಿ ಇಲ್ಲ. ನೈವ ಕಾಮೋಪಭೋಗೆ, ಈ ಕಾಮೋಪಭೋಗಗಳು ಕೂಡ ನನಗೆ ಬೇಕಿಲ್ಲಪ್ಪ. ಯದ್ಭಾವ್ಯಂ ತದ್ಭವತು ಭಗವನ್ ಪೂರ್ವಕರ್ಮಾನುರೂಪಂ, ಹಿಂದೆ ನಾನು ಏನು ಮಾಡಿದ್ದೀನೋ ನಂಗೆ ತಿಳಿದು, ಆ ಕರ್ಮದ ಫಲವನ್ನು ನಾನಿಂದು ಉಣ್ಣಲೇಬೇಕು, ಅದೇನಾಗುತ್ತೋ ಅದಾಗಲಿ. ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ, ನಾನು ಇದೊಂದನ್ನೇ ಸದಾ ಕಾಲ ಬಹುವಾಗಿ ನಿನ್ನನ್ನು ಬೇಡ್ತೀನಿ. ಏನಪ್ಪ ಅಂದರೆ, ಜನ್ಮ ಜನ್ಮಾಂತರಗಳು ಕಳೆದು ನನ್ನ ಕರ್ಮಾನುಸಾರ ಏನೇನು ಜನ್ಮ ಬಂದರೂ ಕೂಡ ತ್ವತ್ಪಾದಾಂಬೋರುಹ ಯುಗಗತ ನಿಶ್ಚಲಾ ಭಕ್ತಿರಸ್ತು ಮೇ, ನನಗೆ ನಿನ್ನ ಪಾದದ್ವಂದ್ವಗಳಲ್ಲಿ ನಿಶ್ಚಲವಾದ, ಅಚಂಚಲವಾದ, ದೃಢವಾದ ಭಕ್ತಿಯನ್ನು ಕರುಣಿಸು ಮಹಾನುಭಾವ ಅಂತ ಭಗವಂತನನ್ನು ಕೋರ್ತಾರೆ. ಎಲ್ಲ ಭಕ್ತರ ಅಪೇಕ್ಷೆಯೂ ಕೂಡ ಇದೇ ಆಗಿರುತ್ತೆ. ಇದೇ ರೀತಿ ಸ್ತೋತ್ರ ಮಾಡಿದ್ರು ಆ ಗುಹ್ಯಕರಿಬ್ಬರು. అని ఇట్లు కీర్తించిన గుహ్యకులంజూచి నగుచు ಉಲೂಕಲ ಬದ್ಧುಂಡೈನ ಹರಿ ಇಟ್ಲನಿಯೇ. ಈ ರೀತಿ ನಾನಾ ವಿಧವಾಗಿ ನಿನ್ನ ಭಗವಂತ ನಿನ್ನ ಪಾದಾರವಿಂದಗಳಲ್ಲಿ ನಮಗೆ ಭಕ್ತಿ ಕರುಣಿಸು ಅಂತ ಕೇಳಿಕೊಂಡಂತಹ ಗುಹ್ಯಕರು ಅಂತಂದರೆ ಯಕ್ಷಾಧಿಪತಿ ಕುಬೇರನ ಮಕ್ಕಳಿಬ್ಬರೂ ಕೂಡ ಕೀರ್ತನೆ ಮಾಡಿದ್ರು. ಕೀರ್ತಿಂಚಿನ ಗುಹ್ಯಕುಲಂಜೂಚಿ ನಗುಚುನ್, ಅವ್ರನ್ನ ನೋಡಿ ನಗ್ನಗ್ತಾ ಭಗವಂತ ಹೇಳ್ದ, ಉಲೂಕುಲ ಬದ್ಧುಂಡೈನ ಹರಿ ಇಟ್ಲನಿಯೇ. ಆ ಶ್ರೀಹರಿ ಇನ್ನ ಉಲೂಕಲದಲ್ಲಿ ಬದ್ಧನಾಗೇ ಇದ್ದಾನೆ. ಅವ್ರ ತಾಯಿ ಕಟ್ಟಿರೋ ಒರಳಿಗೆ ಕಟ್ಟಿರೋ ಹಗ್ಗ ಇನ್ನ ಹಾಗೇ ಇದೆ. ಇವ್ರನ್ನೇನೋ ಬಂಧ ವಿಮೋಚನೆ ಆಯಿತು, ಇವ್ರಿಗೆ ಶಾಪ ವಿಮೋಚನೆ ಮಾಡಿಬಿಟ್ಟ. ಈಗ ಅವರನ್ನು ನೋಡಿ ನಗುತ್ತಾ ತಾನು ಈ ರೀತಿಯಾಗಿ ಹೇಳ್ದ, ತಮ ತಮ ಧರ್ಮಮು ತಪ್ಪಕ ಸಮುಲೈನನು ನಮ್ಮಿ ತಿರುಗು ಸಭ್ಯುಲಕುನು ಬಂಧము నన్నుంజూడ విరియును
గమలాప్తుండు ఒడమ విరియు ఘనతమము క్రియన్. ತಮ್ಮ ತಮ್ಮ ಧರ್ಮಾಲು ತಪ್ಪకుండా ಅಂದರೆ ತಮ್ಮ ಧರ್ಮವನ್ನು ತಾವು ಆಚರಿಸಬೇಕಾದಂತಹ ಕರ್ತವ್ಯಗಳನ್ನು ಬಿಡದೆ ಸಮುಲೈ ಅಂದರೆ ಎಲ್ಲರಲ್ಲೂ ಸರ್ವಸಮತ್ವ ಭಾವವನ್ನು ಇಟ್ಕೊಂಡು ವರ್ತನೆ ಮಾಡ್ತಾ ನನು ನಂಬಿ ತಿರುಗು ಸಭ್ಯುಲಕನು ನನ್ನನ್ನೇ ನಂಬಿರತಕ್ಕಂತಹ ಯಾರಿದ್ದಾರೋ ಅವರು ಸಜ್ಜನರು. ಅಂತಹವರು ನನ್ನನ್ನು ನೋಡಿದ ತಕ್ಷಣ ಕಮಲಾಪ್ತುಂಡು ಒಡಮ, ಕಮಲಾಪ್ತ ಅಂತಂದರೆ ಸೂರ್ಯ ಹುಟ್ಟಿದ ತಕ್ಷಣ ವಿರಿಯು ಘನತಮಮು ಕ್ರಿಯನ್, ಸೂರ್ಯ ಹುಟ್ಟಿದ ತಕ್ಷಣ ಏನಾಗುತ್ತೆ, ಎಷ್ಟು ದಟ್ಟವಾದ ಕತ್ತಲಿದ್ರೂ ಕೂಡ ಘನತಮ ಕೂಡ ವಿರಿಯು ಅವೆಲ್ಲ ಹೊರಟು ಹೋಗ್ಬಿಡುತ್ತೆ. ತಮಸ್ಸು ಅಂಧಕಾರ ಎಲ್ಲ ತೊಲಗಿ ಹೋಗುತ್ತೆ ಸೂರ್ಯೋದಯ ಆದ ತಕ್ಷಣ. ಅದೇ ರೀತಿ ನನ್ನನ್ನು ನೋಡಿದ ತಕ್ಷಣ ಸೂರ್ಯೋದಯದಿಂದ ದಟ್ಟವಾದ ಕತ್ತಲು ಹೇಗೆ ಪರಿಹಾರ ಆಗುತ್ತೋ ಆ ರೀತಿ ಬಂಧ ತೊಲಗಿ ಮೋಕ್ಷ ದೊರಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಏನು ಭಾಗವತದಲ್ಲಿ ಏನು ಹೇಳ್ತಾರೆ, ಸಾಧೂನಾಂ ಸಮಚಿತ್ತಾನಾಂ ಸುತರಾಂ ಮತ್ಕೃತಾತ್ಮನಾಂ ದರ್ಶನಾನ್ನೋ ಭವೇದ್ಬಂಧ ಪುಂಸ್ಮೋ ಅಕ್ಷ್ಣೋಹ ಸವಿತುರ್ಯತಾ ಅಂತಂದ್ಬಿಟ್ಟು. ಅಂತಂದರೆ ಹೇಗಾದರೆ ಸೂರ್ಯ ಬಂದ ತಕ್ಷಣ ಕತ್ತಲೆ ಎಲ್ಲ ತೊಲಗೋಗುತ್ತೋ ಆ ರೀತಿ ಭಾಗವತೋತ್ತಮರಾದ ಸಾಧುಗಳ ದರ್ಶನವಾದ ತಕ್ಷಣ ಅಜ್ಞಾನದ ಕತ್ತಲೆ ತೊಲಗೋಗುತ್ತೆ ಅಂತ ನಾರದರಿಗೆ ಅನ್ವಯಿಸಿ ಹೇಳ್ತಾ ಇದ್ದಾರೆ. ಅಂದರೆ ನಾರದರು ನಿಮ್ಮನ್ನು ಅನುಗ್ರಹ ಮಾಡೋಕ್ಕೋಸ್ಕರನೇ ನಿಮಗೆ ಶಾಪ ಕೊಟ್ಟರು, ನಿಮ್ಮನ್ನು ಅನುಗ್ರಹ ಮಾಡೋಕ್ಕೋಸ್ಕರನೇ ಆವಾಗ ನಾರದರ ದರ್ಶನವಾಯಿತು. ನಿಮ್ಮಲ್ಲಿದ್ದ ಅಂಧಕಾರವನ್ನು ತೊಲಗಿಸುವ ಸೂರ್ಯ ರೂಪದಿಯಲ್ಲಿ ನಾರದರು ನಿಮಗೆ ದೊರಕಿದ್ರು. ಆದ್ದರಿಂದ ನಿಮಗೆ ನೀವು ಬಯಸಿದ ಹಾಗೆ ಆಯಿತು. ಇವಾಗ ನಿಮ್ಮನ್ನು ಅನುಗ್ರಹ ಮಾಡಿದ್ದಾರೆ ನಾರದರು, ಇನ್ನು ಸಂಸಾರ ಬಂಧ ತೊಲಗಿ ಹೋಗುತ್ತೆ, ನನ್ನನ್ನು ಕೂಡ ನೋಡಿದಿರಲ್ಲ, ನಿಮಗೆ ಸಂಸಾರ ಬಂಧ ತೊಲಗಿ ಹೋಗುತ್ತೆ ಅಂತ ಭಗವಂತ ಕೂಡ ಅಪ್ಪಣೆ ಕೊಟ್ಟ. ಕಾರುಣ್ಯ ಮಾನಸುಂಡಗು ನಾರದು ವಚನమునం చేసి ననుంబొడంగనుటున్ మీరు ప్రబుద్ధుల రైతిరి చేరన్నా మీది తలంపు సిద్ధము మీకున్. ಕಾರುಣ್ಯ ಮಾನಸುಂಡಗು ನಾರದು ವಚನమునం చేసి ಅಂದರೆ ನಾರದ ಮಹರ್ಷಿಗೆ ನಿಮ್ಮ ಅವಸ್ಥೆ, ನೀವು ಅಜ್ಞಾನದಲ್ಲಿ ಮುಳುಗಿ ಆ ಸ್ತ್ರೀಯರೊಡನೆ ಲೋಲುಪರಾಗಿ ಲಜ್ಜೆ ಬಿಟ್ಟು ಯಾರು ಬಂದರು ಯಾರು ಹೋದರು ಅನ್ನೋದು ಕೂಡ ಗಮನಿಸದೇ ಇದ್ದಂಥ ಸ್ಥಿತಿಯನ್ನು ನೋಡಿ ನಾರದರಿಗೆ ಕರುಣೆ ಹುಟ್ಟಿತು. ಅಯ್ಯಯ್ಯೋ, ಕುಬೇರನ ಮಕ್ಕಳು, ಅಷ್ಟು ಐಶ್ವರ್ಯ ಸಂಪತ್ತಿಗೆ ಅಧಿದೇವತೆ ಆದಂತಹ ಕುಬೇರನ ಮಕ್ಕಳು ಈ ರೀತಿಯಾಗಿ ಒಂದು ಆಗ್ಬಿಡ್ತಾ ಇದ್ದಾರಲ್ಲ, ಮೋಹ ಪರವಶರಾಗ್ಬಿಟ್ಟಿದ್ದಾರಲ್ಲ, ಮತ್ತಿನಲ್ಲಿದ್ದಾರಲ್ಲ ಇವರು ಅಂತ ನಾರದ ಮಹರ್ಷಿಗಳಿಗೆ ಕರುಣೆ ಹುಟ್ಟಿತು. ಇವ್ರನ್ನೇನಾದರೂ ಮಾಡಿ ಇವ್ರನ್ನ ಸರಿದಾರಿಗೆ ತರಬೇಕು, ಸಜ್ಜನರನ್ನಾಗಿ ಪರಿವರ್ತಿಸ್ಬೇಕು ಇವ್ರನ್ನ ಅನ್ನೋ ಒಂದು ಕರುಣೆ ಹುಟ್ಟಿದ್ದರಿಂದಲೇ ನಾರದು ವಚನమునం చేసి ನನುಂಬೊಡಗನುಟುನ್. ಆ ಕರುಣೆಯಿಂದ ಅವರು ಶಾಪ ಕೊಟ್ಟಿದ್ದರಿಂದ ನೀವು ನನ್ನನ್ನು ನೋಡೋಕ್ಕಾಯ್ತು ಅಲ್ವಾ. ಶಾಪ ಕೊಟ್ಟರು ಮತ್ತೆ ನಿಮಗೆ ಗೋವಿಂದ ಪಾದ ಸ್ಪರ್ಶ ಆದಾಗಲೇ ಶಾಪ ವಿಮೋಚನೆ ಅನ್ನತಕ್ಕಂತಹ ಒಂದು ವರವನ್ನು ಕೂಡ ಅನುಗ್ರಹ ಮಾಡಿದ್ರು. ಅವರು ಕೊಟ್ಟಿದ್ದ ಶಾಪದ ವಶದಿಂದ ನೀವು ನನ್ನನ್ನು ನೋಡೋಕ್ಕಾಯ್ತು. మీరు ಪ್ರಬುದ್ಧುಲ ರೈತಿರಿ, ಇದೆಲ್ಲ ನಡೆದಿದ್ದರಿಂದ ನೀವು ಪ್ರಬುದ್ಧರಾದ್ರಿ ಅಂದರೆ ನಿಮ್ಗೆ ಎಚ್ಚರಿಕೆ ಆಯಿತು, ಅಜ್ಞಾನನ ಬಿಡಬೇಕು ಅನ್ನತಕ್ಕಂಥ ಎಚ್ಚರಿಕೆ ನಿಮಗೆ ಬುದ್ಧಿಗೆ ಒದಗಿತು. ಕೇರನ್ನಾಮೀದಿ ತಲಪು ಸಿದ್ಧಮು ಮೀಕುನ್. ಇವಾಗ ಹೇಗಾದರೆ ನೀವು ಕೋರ್ತಾ ಇದ್ದೀರೋ ಆ ರೀತಿಯಾದಂತಹ ಭಕ್ತಿ, ನಿಶ್ಚಲವಾದ ಭಕ್ತಿ, ನಾಮೀದಿ ತಲಪು ಅಂದರೆ ನನ್ನ ಮೇಲೆ ಇರ್ತಕ್ಕಂಥ ಭಕ್ತಿ ಮೀಕುನ್ ಸಿದ್ಧಮು ನಿಮಗೆ ಒದಗುತ್ತೆ, ನೀವು ಪರಮ ಭಕ್ತರಾಗ್ತೀರಾ, ಒಳ್ಳೆಯವರಾಗ್ತೀರಾ ಅಂತ ಹರಿ ಅನುಗ್ರಹ ಮಾಡ್ದ. అని ఈశ్వరుండు మీరు మీ నెలవుల కుంబోండని ఆనతిచ్చిన మహాప్రసాదంబని వలగొని పెక్కు మ్రొక్కులిడి వీడుకొని నెలకూబరముని గ్రూవులు ఉత్తర భాగంబున కరిగిరి. అంత నందాదులైన గోపాలకులు నిర్మూలంబులై పడిన సాలంబుల చప్పుడు పిడుగు చప్పుడని శంకించి వచ్చి చూచి.
ಯಾವಾಗಾದರೆ ಭಗವಂತ ಶ್ರೀಹರಿ ಅವರನ್ನು ಅನುಗ್ರಹಿಸಿ మీరు మీ నెడవలకం పోండి ಅಂದರೆ ನೀವು ನಿಮ್ಮ ಲೋಕಕ್ಕೆ ಹೊರಡಿ, ಇನ್ನು ನಿಮ್ಮ ಶಾಪ ವಿಮೋಚನೆ ಆಯ್ತಲ್ಲ, ನೀವು ಹೊರಡಿ ಅಂತ ಆಣತಿ ಕೊಟ್ಟ. ಮಹಾಪ್ರಸಾದಂಬನಿ ವಲಗೊನಿ ಪೆಕ್ಕು ಮೃಕ್ಕುಲಿಡಿ ಬೀಡುಕೊನಿ. ಮಹಾಪ್ರಸಾದ ಭಗವಂತ ಅಂತ ಹೇಳಿ ಅವನಿಗೆ ನಮಸ್ಕರಿಸಿ, ಪೆಕ್ಕು ಮೃಕ್ಕುಲಿಡಿ ಪ್ರದಕ್ಷಿಣೆಗಳನ್ನು ಮಾಡಿ, ವಲಗೊನಿ ಅಂದರೆ ಪ್ರದಕ್ಷಿಣೆ ಮಾಡಿ, ಹೆಚ್ಚಾದ ನಮಸ್ಕಾರಗಳನ್ನು ಮಾಡಿ ಅವನ್ನ ವೀಡುಕೊನಿ ಅಂದರೆ ಅವನನ್ನು ಆಯ್ತಪ್ಪ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು, ನಲಕೂಬರ ಮಣಿಗ್ರೀವುಲು ಉತ್ತರ ಭಾಗಂಬುನ ಕರಗಿ. ಉತ್ತರ ದಿಗ್ಭಾಗಾಧಿಪತಿನೇ ಕುಬೇರ, ಅವರ ಲೋಕ ಇರ್ತಕ್ಕಂಥದ್ದು ಉತ್ತರ ದಿಕ್ಕಿನಲ್ಲೇ. ಆದ್ದರಿಂದ ನಲಕೂಬರ ಮಣಿಗ್ರೀವುಗಳು ಇಬ್ಬರು ಕೂಡ ಉತ್ತರ ಭಾಗದಲ್ಲಿ ಅದೃಶ್ಯರಾದರು. ಅಂತ ಅಷ್ಟೊತ್ತಿಗೆ ನಂದಾದುಲೈನ ಗೋಪಾಲಕರು, ಆವಾಗ ನಂದಾದಿಗಳಾದಂಥ ಗೋಪಾಲಕರು ನಿರ್ಮೂಲಂಬುಲೈ ಪಡಿನ ಸಾಲಂಬುಲ ಚೊಪ್ಪುಡು, ಅವ್ರಿಗೆ ಶಬ್ದ ಕೇಳಿಸಿತ್ತಲ್ಲ, ಅವೆರಡು ಮರಗಳು ಬಿದ್ದಂಥ ದಡದಡಲ್ಲನ್ನತಕ್ಕಂಥ ಶಬ್ದ ಕೇಳಿಬಿಟ್ಟು ನಂದ ಬೇರೆ ಗೋಪಾಲಕರು ಎಲ್ಲರೂ ಕೂಡ ಪಿಡುಗು ಚಪ್ಪುಡನೆ ಶಂಕಿಂಚಿ ವಚ್ಚಿರಿ. ಅಯ್ಯಪ್ಪ ಇದೇನು ಶಬ್ದ ಇದು, ಪಿಡುಗುಲು ಅಂತಂದರೆ ಸಿಡಿಲೋ ಏನೋ ಇದು ಇಷ್ಟೊಂದು ಶಬ್ದ ಬಂತಲ್ಲ ಅಂತ ಆವಾಗ ಬಂದರು, ಸಡಗರವಾಗಿ ಬಂದು ನೋಡೋಣ ಅಂತ ಅಲ್ಲಿಗೆ ಆ ಸ್ಥಾನಕ್ಕೆ ಬಂದರು. ಅಷ್ಟೊತ್ತಿಗೆ ನಳಕುಬೇರರಿಬ್ಬರು ಅವರ ಸ್ಥಾನಕ್ಕೆ ಹೊರಟೋಗಿದ್ದರು, ಅವರ ಲೋಕಕ್ಕೆ. ಈ ಭಗವಂತ ಇನ್ನು ಲೀಲೆ ತೋರಿಸ್ಬೇಕಲ್ಲ ಅವ್ರಿಗೆ, ಇನ್ನು ತನ್ನ ಉದರಕ್ಕೆ ಒರಳಿಗೆ ಕಟ್ಟಿರೋ ಹಗ್ಗ ಹಾಗೆ ಇಟ್ಕೊಂಡಿದ್ದಾನೆ, ಅಲ್ಲಿ ನಿಂತಿದ್ದಾನೆ, ಎರಡು ಮರಗಳು ಬಿದ್ದಿದೆ. ಆ ಸ್ಥಳಕ್ಕೆ ಇವರೆಲ್ಲರೂ ಕೂಡ ಬಂದರು.